ನಮ್ಮದೇ ಆದಂಥ ನಮ್ಮ ಬೆಳ್ತಂಗಡಿ ತಾಲೂಕಿನ ಈ ಗುರುವಾಯಿನಕೆರೆಯ ಸಮೀಪ ಗುರುವಾಯಿನಕೆರೆಯಲ್ಲಿರುವಂತಹ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. 2 ಬ್ಯಾಚ್ ಆಗಿ ಬಂದಿದ್ದಾರೆ. ವಿದ್ಯಾರ್ಥಿನಿಯರು ಇಬ್ಬರು ಎಲ್ಲರೂ ಬಂದಿದ್ದಾರೆ. ತೆಂಗಿನಕಾಯಿ ಮೊಳಕೆ ಗೊತ್ತಿದೆಯಲ್ಲ ನಿಮಗೆ, ಹುಟ್ಟಿ ಬಂದ ಮೊಳಕೆ ಒಳಗಡೆ ತೆಂಗಿನಕಾಯಿಯನ್ನು ನೀವು ಕಟ್ ಮಾಡಿದರೆ ಒಳಗಡೆ ಒಂಥರ ಹೂವಿನ ಥರದ ಒಂದು ಕಾಯಿ ಇರ್ತದೆ, ಅದನ್ನು ತಿಂತೇವೆ ನಾವು. ಈ ಹಣ್ಣನ್ನು ಇದು ಕಾಯಿ ಈ ಹಣ್ಣು ನೋಡೋದಕ್ಕೆ ಆ ಥರ ಇರ್ತದೆ. ಥೈಲ್ಯಾಂಡ್ ಮತ್ತು ಮಲೇಷ್ಯಾದಲ್ಲಿ ಕಾಮನ್ ಆಗಿ ಈ ಹಣ್ಣನ್ನು ಮಾರಾಟ ಮಾಡ್ತಾರೆ. ಸ್ಯಾಂಟಾಲ್ ಅಂತ ಹೇಳ್ತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸ್ಯಾಂಡರಿಕಮ್ ಕೊಟೆಜೆಪೆ ಅಂತೇಳಿ. ಇದರ ವಿಶೇಷತೆ ಏನಂತ ಹೇಳಿದ್ರೆ ಈ ಹಣ್ಣಿನ ಒಳಗಡೆ ಪುಫಿ ಅಂತಂದರೆ ಸಾಫ್ಟಾಗಿ ಒಂದು ಬ್ರೆಡ್ಡಿನ ಥರ ಇರ್ತದೆ. ಸಾಫ್ಟ್ ಅಂದರೆ ಸ್ವೀಟ್ ಹಣ್ಣು. ಇದು ಮಲೇಷ್ಯಾ ಅಥವಾ ಥೈಲ್ಯಾಂಡಲ್ಲಿ ಇರುವಂಥ ಒಂದು ಕಮರ್ಷಿಯಲ್ ಹಣ್ಣು. ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಒಂದು ಸೀತಾಫಲದ ಒಂದು ಹಣ್ಣು, ಬ್ರೆಜಿಲಿಯನ್ ಸೀತಾಫಲ. ಇದರ ಬೊಟಾನಿಕಲ್ ನೇಮು, ಸಸ್ಯಶಾಸ್ತ್ರೀಯ ಹೆಸರು ಸ್ಯಾಂಡೋರಿಕಮ್ ರೊಲಿನಿಯಾ ಡೆಲಿಚಿಯೋಸಾ ಅಂತೇಳಿ. ಇದು ನಮ್ಮ ಕರಾವಳಿಗೆ ಈ 5 ರಿಂದ 6 ತಿಂಗಳಿನ ಮಳೆಗೆ ನನ್ನ ಕರಾವಳಿಗೆ ಸ್ಪೆಷಲ್ ಆಗಿ ಹೇಳುವಂಥದ್ದು. ಎಲ್ಲ ಸೀತಾಫಲಗಳು ಬಯಲುಸೀಮೆಯಲ್ಲಿ ಬರ್ತದೆ ಕಡಿಮೆ ಮಳೆಯಲ್ಲಿ. ಕರಾವಳಿಯ 6 ತಿಂಗಳಿನ ಮಳೆಯಲ್ಲಿ ಉಳಿಸ್ಕೊಳ್ಳುವಂತಹ ಒಂದು ಏಕೈಕ ಹಣ್ಣು ಇದು ಸೀತಾಫಲದಲ್ಲಿ. ನೋಡಿ, ಕಾಯಿಗಳನ್ನು ನೀವು ಕಾಣಿಸ್ಕೊಳ್ಬೋದು. ಗೋಲ್ಡನ್ ಯೆಲ್ಲೋ, ಚಿನ್ನದ ಬಣ್ಣವನ್ನು ಹೊಂದ್ಕೊಂಡಿರುವಂಥ, ಹೊರಗಡೆ ಮುಳ್ಳಿನ ಥರ ಕಾಣಿಸ್ಕೊಳ್ಳುವಂಥ ಕಾಯಿಗಳನ್ನು ನೀವು ಕಾಣಿಸ್ಕೊಳ್ಬೋದು. ಅಲ್ಲಿ ಒಂದು ಕಾಯಿ ಕೂಡ ಅಲ್ಲಿ ಇಲ್ಲಿ ಇದು ಅಳಿಲುಗಳು ತಿಂದದ್ದನ್ನು ನೀವು ಕಾಣಿಸ್ಕೊಳ್ಬೋದು. ಲೈಟಾಗಿ ಹಣ್ಣು ಆಗ್ತಾ ಇದೆ, ಅದು ಯೆಲ್ಲೋಯಿಶ್ ಹಣ್ಣು ಬರ್ತಾ ಇದೆ. ಸೀತಾಫಲದಲ್ಲಿ ಒಂದು ಹಣ್ಣು. ಸೀತಾಫಲದಲ್ಲಿ ನೀವು ನೋಡಿರ್ಬೋದು ಹಸಿರು ಬಣ್ಣದ ಸೀತಾಫಲ, ಮತ್ತೊಂದು ಫೈನ್ ಬುಲ್ಲಕ್ ಹಾರ್ಟ್ ಅಂತೇಳಿ ಕರಿತೇವೆ ನಾವು. ಬಟ್ ಆ ಥರ ಅಲ್ಲ ಈ ಹಣ್ಣುಗಳು. ಸೀತಾಫಲದಲ್ಲಿ ಸುಮಾರು ಒಂದು 100 ರಿಂದ 150 ಜಾತಿ ಸೀತಾಫಲಗಳನ್ನು ನಾನು ತೋರಿಸ್ತೇನೆ ನಮ್ಮ ತೋಟದಲ್ಲಿ. ಸಮಯ ಮಾತ್ರ ನಿಮ್ಗೆ ಅಷ್ಟೇ ಇಲ್ಲ, 3 ದಿಂದ 4 ದಿವಸ ಬೇಕಾಗಿತ್ತು ನಾನು ಅಪ್ ಟು ಡೇಟ್ ಈ 1500 ಜಾತಿ ಹಣ್ಣಿನ ಗಿಡಗಳನ್ನು. ಅನನಾಸು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಸುಮಾರು ನಿಮಗೆ ಅನನಾಸು ಅಂದರೆ 2 ರೀತಿಯ ಅನನಾಸು ನಿಮಗೆ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಸಣ್ಣ ಜಾತಿ ಹಣ್ಣು, ಒಂದು ಬ್ಲ್ಯಾಕಿಶ್ ದೊಡ್ಡ ಹಣ್ಣು ಬರುವಂಥದ್ದು. ಕ್ಯೂ ಆ್ಯಂಡ್ ಕ್ವೀನ್ ಅಂತ ಹೇಳುವಂಥ 2 ವೆರೈಟಿ ಮಾತ್ರ ನಮ್ಮ ಭಾರತದಲ್ಲಿದೆ. ಆದರೆ ಈ ತೈವಾನ್ ಮತ್ತು ಥೈಲ್ಯಾಂಡ್ನಲ್ಲಿ ನೀವು ಪೈನಾಪಲ್ನ ಬಗ್ಗೆ ನೀವು ನೋಡ್ತಾ ಇದ್ದರೆ ಸುಮಾರು 150 ರಿಂದ 200 ಜಾತಿಯ ಪೈನಾಪಲ್ಗಳಿದ್ದಾವೆ. ಇನ್ನೊಂದು ಪಿಂಕ್ ಗ್ಲೋ ಅಂತ ಹೇಳಿ ಒಂದು ಹವಾಯಿಯಲ್ಲಿ ಒಂದು ಪೈನಾಪಲ್ ಉಂಟು, ಪೇಟೆಂಟೆಡ್ ವೆರೈಟಿ. ಯಾವುದೇ ಕಾರಣಕ್ಕೂ ಕೂಡ ಈ ಪಿಂಕ್ ಗ್ಲೋ ಅಂತ ಹೇಳುವಂಥದ್ದು ಮೆಲಿಕಲೀಮಾ ಅಂತ ಹೇಳಿ ಕೂಡ ಕರೀತಾರೆ ಅದನ್ನು. ಒಳಗಡೆ ಕೆಂಪು ಬರುವಂಥ ಪೈನಾಪಲ್. ಯಾವುದೇ ಒಬ್ಬ ಜಗತ್ತಿನ ಬೇರೆ ಒಬ್ಬನ ಕೈಯಲ್ಲಿ ಅದು ಇರುವ ಹಾಗೆ ಇಲ್ಲ. ಯಾಕಂದ್ರೆ ಹೊರಗಿನ ಜುಟ್ಟನ್ನು ಸಮೇತ ಅವರು ಕಟ್ ಮಾಡಿ ಕೊಡ್ತಾರೆ. ಮಾರ್ಕೆಟಿಗೆ ಬಿಡುವಾಗ CC ಕ್ಯಾಮರಾ ಇರುವಂಥ ಕ್ಲೋಸ್ಡ್ ಫಾರ್ಮಲ್ಲಿ ಅವರು ಬೆಳೀತಾರೆ. ಅದು ಪೇಟೆಂಟೆಡ್ ವೆರೈಟಿ. ಹಾಗಾಗಿ ಹೊಸ ತಳಿಗಳನ್ನು ನಾವು ಬೆಳೆದ ತಕ್ಷಣ ಹೊಸ ತಳಿಗಳು ನಮ್ಮ ರೈತರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಷ್ಟು ಆದಾಯವು ಕೂಡ ರೈತನಿಗೆ ಬರುವ ಸಾಧ್ಯತೆ ಇದೆ. ಈ ಕಂಪನಿಗಳು ನಾನು ಆಗಲೇ ಹೇಳಿದಾಗ ಯಾಕೆ ಅದನ್ನು ಅಷ್ಟು ಕ್ಲೋಸ್ ಆಗಿ ಮಾಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೆ ಬೇರೆಯೊಬ್ಬನಿಗೆ ಸಿಗಬಾರ್ದು. ಬೇರೆಯೊಬ್ಬನಿಗೆ ಆ ತಳಿ ಸಿಕ್ಕಿತ್ತು ಅಂತ ಕಂಡ್ರೆ ಅವರ ಮಾರ್ಕೆಟಿಂಗ್ ಬಿದ್ದು ಬಿಡುತ್ತದೆ, ಹೆಚ್ಚು ಉತ್ಪಾದನೆ ಆಗ್ತದೆ. ಸ್ಕೇರ್ ಸಿಟಿಯನ್ನು ಅವರು ಉತ್ಪಾದನೆ ಮಾಡುವಂಥದ್ದು. ಮಾರ್ಕೆಟಲ್ಲಿ ಅಲಭ್ಯತೆಯನ್ನು ಅವರು ಕಂಡುಕೊಂಡಷ್ಟು ದಿವಸ ಅವರಿಗೆ ಮಾರ್ಕೆಟಿಂಗ್ ಹೆಚ್ಚು ಪ್ರಯೋಜನ ಆಗ್ತದೆ. ಇನ್ನು ಮುಂದಕ್ಕೆ ಇಲ್ಲಿ ಬನ್ನಿ. ಇದು ಜಮೈಕದ ಚಿಕ್ಕು, ಜಮೈಕದ ರಾಷ್ಟ್ರೀಯ ಹಣ್ಣು. ಹೆಸರು ಮಿಲ್ಕ್ ಫ್ರೂಟ್ ಅಂತೇಳಿ ಕರೀತಾರೆ. ಹೆಸರು ಹೇಳುವ ಹಾಗೆ ಹಣ್ಣನ್ನು ಕಟ್ ಮಾಡಿದರೆ ನಿಮಗೆ ಹಣ್ಣಿನ ಒಳಗಡೆ ಉಂಟಲ್ಲ ಹಾಲು ಬರ್ತದೆ. ಹಾಲು ಅಂದರೆ ಲೈಟ್ಲಿ ಲ್ಯಾಟೆಕ್ಸ್ ಮೈಣ ಅಂತ ಹೇಳಿ ಕರಿಬೋದು. ನಿಮ್ಮ ಹೌದಾ ಇಲ್ಲೋ ಅಂತ ಹೇಳುವಷ್ಟು ತುಟಿಗೆ ಹಿಡುವಷ್ಟು ಒಂದು ಮೈಣ ಇರ್ತದೆ. ಇಲ್ಲಿ ಕಾಯಿಗಳನ್ನು ನನ್ನ ಕೆಳಗಡೆ ಕೂಡ ಮರ ಇದ್ದಾವೆ, ಇಲ್ಲಿ ಕಾಯಿಗಳನ್ನು ಮೇಲುಗಡೆ ಇದ್ದಾವೆ ಕಾಣಿಸ್ಕೊಳ್ತದೆ. ಇದರ ವಿಶೇಷತೆ ಇನ್ನೊಂದಂತೆ ಅಂತ ಹೇಳಿದ್ರೆ ಈ ಎಲೆಯ ಕೆಳಗಡೆ ಭಾಗ ಕಾಪರಿ ರೆಡ್. ನೀವು ರಾತ್ರಿ ಹೊತ್ತು ನಿಮಗೆ ಲೈಟ್ ಹಾಕೊಂಡ್ರೆ ಒಳ್ಳೆ ಗಾರ್ಡನಲ್ಲಿ ತಾಮ್ರವರ್ಣವನ್ನು ಪಡ್ಕೊಂಡಿರ್ತದೆ. ಇನ್ನೊಂದಷ್ಟು ಇಲ್ಲಿ ತೋರಿಸ್ತೇನೆ, ಕ್ಲೀನಿಂಗ್ ಆಗ್ತಾ ಉಂಟು, ಬೆಳಿಗ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇದು ಸೂರ್ಯನ ಬೆಳಕನ್ನು ನೀರು ಒಂದು ಡ್ರಾಪ್ ಯಾವ ರೀತಿ ಬಿದ್ದರೆ ಯಾವ ರೀತಿ ಇರ್ತದೋ ಆ ಥರ ಗೋಲ್ಡನ್ ಡ್ರಾಪ್ ಬಿದ್ದಾಗಿರ್ತದೆ. ಸನ್ ಡ್ರಾಪ್ ಅಂತೇಳಿ ಕರೀತಾರೆ. 1 ವರ್ಷ ಹಿಂದೆ ನಮ್ಮ ಫಿಲ್ಮ್ ಆ್ಯಕ್ಟ್ರು ಮಮ್ಮೂಟಿ ಗೊತ್ತಿರ್ಬೋದಲ್ಲ ನಿಮಗೆ, ಮಲಯಾಳಂ ಫಿಲ್ಮ್ ಆ್ಯಕ್ಟ್ರು. ಅವರು ಇದನ್ನು ಬೆಳೆಸಿದ್ದು ಬಹಳ ಪ್ರಚಾರದಲ್ಲಿ ಇತ್ತು.
ಇದು ಹೂ ಬರ್ತಾ ಉಂಟು ನೋಡಿ. ಆಲ್ಮೋಸ್ಟ್ ಈ ಕರಾವಳಿಯ ವಾತಾವರಣ ಅಂತ ಹೇಳುವಂಥದ್ದು, ಕರಾವಳಿ ಅಂತ ಹೇಳಿ ಅಲ್ಲ, ಯಾವುದೇ ಜಾಗದಲ್ಲಿ ಕೂಡ ಸಾಧಾರಣ ಡಿಸೆಂಬರ್ನಿಂದ ಜೂನ್ ಜುಲೈ ತನಕ ಹಣ್ಣುಗಳ ಸೀಸನ್ ಇರ್ತದೆ. ಯಾಕಂತಂದರೆ ಮಳೆಗಾಲ ಬಿಟ್ಟು, ಮಳೆಗಾಲದಲ್ಲಿ ಮೋಡ ಮುಸುಕಿದ ವಾತಾವರಣದಲ್ಲಿ ಬಿಸಿಲಿಲ್ಲದ ಕಾರಣ ಹಣ್ಣುಗಳು ಅಥವಾ ಹೂಗಳು ಬರೋದಿಲ್ಲ. ಹೂಗಳು ಬರುವುದೇನಿದ್ರು ಕೂಡ ಮಳೆಗಾಲ ಕಳೆದ ನಂತರ ಬರುವಂಥದ್ದು ಇದರ ಪ್ರಕೃತಿಯ ಒಂದು ವಿಶೇಷತೆ ಇದು. ಈ ಕಡೆ ಹಿಂದುಗಡೆ ಒಂದು ಗಿಡ ನೋಡಿ, ಎಲೆ ಉದುರಿಸ್ಕೊಂಡಿದೆ. ಎಲೆ ಉದುರಿಸ್ಕೊಂಡು ಅಂತ ಹೇಳಿದ್ರೆ ಸತ್ತಿದ್ದಲ್ಲ, ಅದು ಎಲೆ ಉದುರಿಸುವ ಟೈಮ್. ಈ ಚಳಿಗಾಲದಲ್ಲಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ಗಿಡಗಳು ಸ್ತುಪ್ತ ಅವಸ್ಥೆಯಲ್ಲಿ, ಈ ಮಳೆಯನ್ನು ಬಿಟ್ಟು ಇದು ಬರುವಾಗ ಇನ್ನೊಂದು ತಿಂಗಳಲ್ಲಿ ಇಡೀ ಗಿಡ ಅದು ಪಿಂಕ್ ಬಣ್ಣ ಬರ್ತದೆ. ಇಡೀ ಗಿಡದ ತುಂಬ ಒಂದೇ ಒಂದು ಎಲೆ ಇರುವುದಿಲ್ಲ, ಸಂಪೂರ್ಣವಾಗಿ ಪಿಂಕ್ ಬಣ್ಣದ ಹೂ ಬರ್ತದೆ. ಇದರ ಹೆಸರು ಪ್ಯಾರಡೈಸ್ ನಟ್ ಅಂತೇಳಿ ಕರೀತಾರೆ. ನೀವು ಬ್ರೆಜಿಲ್ನಲ್ಲಿ ನೋಡಿರ್ಬೋದು, ಅಥವಾ ಬ್ರೆಜಿಲ್ನ ಹಣ್ಣುಗಳ ಬಗ್ಗೆ ನೀವು ಅಧ್ಯಯನ ಮಾಡೋದಿದ್ರೆ ಅದರಲ್ಲಿ ನೋಡ್ಬೋದು. ತೆಂಗಿನಕಾಯಿ ಗೆರಟೆಯನ್ನು ಹಾಕಿಕೊಂಡಾಗೆ ಕಾಯಿ ಬರ್ತದೆ. ಕಾಯಿಯ ಒಳಗಡೆ ಎಲ್ಲ ಬಾದಾಮಿ ಇದ್ದಾಗೆ ಬೀಜಗಳಿರ್ತವೆ. ಬೀಜಗಳನ್ನು ಮುಚ್ಚಿಕೊಂಡು ಒಂದು ಬಾಟ್ಲಿಯಲ್ಲಿ ಮುಚ್ಚಲೆ ಯಾವ ರೀತಿ ಇರ್ತದೆ ಆ ರೀತಿ ಇದರ ಕಾಯಿ ಇರ್ತದೆ. ದೊಡ್ಡ ತೆಂಗಿನಕಾಯಿ ಥರ ಗೇರು ಬೀಜ ಮತ್ತು ಬಾದಾಮಿ ಅಥವಾ ಇದರ ಒಂದು ಒಳ್ಳೆ ನಟ್ ಅದು. ಇನ್ನು ಡ್ರ್ಯಾಗನ್ ಫ್ರೂಟ್ ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಕ್ಯಾಕ್ಟಸ್ ವೆರೈಟಿಯಲ್ಲಿ ತಿನ್ನುವಂಥ ಒಂದು ಹಣ್ಣು, ಸೀಸನ್ ಜೂನ್ನಿಂದ. ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳಬಹುದು ಇನ್ನೊಂದು ಮರ ದ್ರಾಕ್ಷಿ. ಸಾಮಾನ್ಯವಾಗಿ ನಾವು ಮರಗಳನ್ನು ನೋಡಿದ್ದೇವೆ, ದ್ರಾಕ್ಷಿಗಳನ್ನು ನೋಡಿದ್ದೇವೆ. ಬಳ್ಳಿಯಲ್ಲಿ ಚಪ್ಪರದಲ್ಲಿ ಆಗುವಂಥದ್ದು. ದ್ರಾಕ್ಷಿ ಅಂದರೆ ಕಲ್ಪನೆಯೇ ನಮಗೆ ಚಪ್ಪರ. ಆದರೆ ಈ ಕಾಯಿಗಳನ್ನು ನೀವು ನೋಡ್ತಾ ಇದ್ದೀರಿ, ಇದು ಬ್ರೆಜಿಲಿನ ಮರ ದ್ರಾಕ್ಷಿ. ಇದರಲ್ಲಿ ಹೈಬ್ರಿಡ್ ಸಾವಿರಾರು ವೆರೈಟಿಗಳಿದಾವೆ, ಮುಂದೆ ಕೂಡ ತೋರಿಸ್ತೇನೆ ನಾನು. ಇದು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂಥ ಒಂದು ಜಬೋಟಿಕಾಬದ ತಳಿ. ಜಬೋಟಿಕಾಬ ಅಂತೇಳಿ ಕರಿತೇವೆ ಇದರ ಹೆಸರು. ಪ್ಲೀನಿಯಾ ಅಂತ ಹೇಳುವಂಥ ಕುಟುಂಬ ನಿಮಗೆ ಗೊತ್ತಿರ್ಬೋದು. ಬೊಟಾನಿಕಲ್ ಆಗಿ ನೀವು ನೋಡುವಾಗ ಗಿಡಗಳಿಗೆ ಅದರದ್ದೇ ಆದ ಸಸ್ಯಶಾಸ್ತ್ರೀಯ ಹೆಸರುಗಳಿರ್ತವೆ. ಹಲಸಿನ ಗಿಡಗಳಿಗೆ ಆರ್ಟೋಕಾರ್ಪಸ್ ಅಂತೇಳಿ ಕರಿತೇವೆ, ಮಾವಿನ ಗಿಡಕ್ಕೆ ಮ್ಯಾಂಜಿಫೆರಾ ಅಂತೇಳಿ ಕರಿತೇವೆ. ಹಾಗೆ ಅಂತೇಳಿ ಸೀತಾಫಲಗಳಿಗೆ ಅನೋನೇಸಿ ಅಂತೇಳಿ ಕರಿತೇವೆ. ಅದರದ್ದೇ ಆದ ಕುಟುಂಬದ ಗಿಡಗಳಿಗೆ ಮಾತ್ರ ಅದನ್ನೇ ಕಸಿ ಕಟ್ಟಬಹುದು. ಕಸಿ ಕಟ್ಟುವುದು ಅಂತ ಹೇಳಿ ಗೊತ್ತಿರ್ಬೋದು, ಸಸ್ಯಾಭಿವೃದ್ಧಿ ಮಾಡುವಂಥದ್ದು. ಇದರಲ್ಲಿ ಪ್ಲಿನಿಯಾ ಅಂತ ಹೇಳುವಂಥ ಕುಟುಂಬಕ್ಕೆ ಸೇರಿದ್ದು ಚೆರಿಗಳು, ಬೆರಿಗಳು, ಸಾಕಷ್ಟು ಹಣ್ಣುಗಳಿದ್ದಾವೆ. ಚೆರಿಗಳಲ್ಲಿ 106 ವೆರೈಟಿಗಳಿದ್ದಾವೆ. ನಾವು ನೋಡಿರುವಂಥ ಐಸ್ ಕ್ರೀಮಿನ ಮೇಲೆ ಇಡುವಂಥ, ಗಡ್ಬಡಿನ ಮೇಲೆ ಇಡುವಂಥದ್ದು ಚೆರಿ ಅಲ್ಲ, ಅದು ಕರಂಡೆ, ಕ್ಯಾರಿಸಾ ಕರಂಡಾಸ್ ಅಂತೇಳಿ. ಮುಳ್ಳು ಬೇಲಿಗಾಗಿ ನಡುವಂಥ ಗಿಡದಲ್ಲಿ ಬರುವಂಥ ಒಂದು ಬಿಳಿಯ ಬಣ್ಣದ ಮಿಡಿ. ಈ ಮಿಡಿಯನ್ನು ಹಿಂದುಗಡೆಗೆ ಗಾಯ ಮಾಡಿರ್ತಾರೆ, ನೀವು ನೋಡಿ ಅಬ್ಸರ್ವ್ ಮಾಡಿ. ಐಸ್ ಕ್ರೀಮ್ ತಿನ್ನುವಾಗ ಆ ಗಾಯಕ್ಕೆ ಸಿಂಥೆಟಿಕ್ ಕಲರ್ ವಿತ್ ಸಕ್ಕರೆ ಡಿಪ್ ಮಾಡಿರುವಂತಹ ಈ ಚೆರಿ ಕರಂಡೆ ನಿಮ್ಗೆ ತಿನ್ನುವಂಥ ಚೆರಿ. ಅದು ಚೆರಿ ಅಲ್ಲ, ಅದು ಕರಂಡೆ. ಇನ್ನು ಇಲ್ಲಿ ತೋರಿಸ್ತಾರೆ ನೋಡಿ, ಇಲ್ಲಿ ಮೇಲೆ ಬರುವಂಥ ಇದು ಮೇ ಜೂನ್ನಲ್ಲಿ ಬರುವಂಥ ಹಣ್ಣು. ಇದು ಡಯೋಸ್ಪರಸ್ ಸ್ಪೀಸೀಸಿನ ಹಣ್ಣು. ಇದು ವೆಲ್ವೆಟ್ ಆಪಲ್ ಅಂತೇಳಿ ಕರಿತೇವೆ ನಾವು ಇದನ್ನ. ಮೊಬೈಲ್ ಅಂತೇಳಿ ಕರೀತಾರೆ. ಏಪ್ರಿಲ್ ಮೇನಲ್ಲಿ ಇದರ ಹಣ್ಣು ಬರ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಯಾವ ಹಣ್ಣು ಕೂಡ ವರ್ಷ ಪೂರ್ತಿ ಹಣ್ಣು ಇರುವುದಿಲ್ಲ, ಅದಕ್ಕೆ ಅದರದ್ದೇ ಆದ ಸಮಯ ಇರ್ತದೆ. ವರ್ಷದಲ್ಲಿ 1 ಬಾರಿ 2 ಬಾರಿ ಹಣ್ಣು ಬರುವಂಥದ್ದು. ಚೆರಿ ಬೆರಿಗಳಾದ್ರೆ 3 ರಿಂದ 4 ಬಾರಿ ಹಣ್ಣು ಬರ್ತದೆ. ಇನ್ನು ಇದರ ವಿಶೇಷತೆ ಏನಂದ್ರೆ, ಈ ಹಣ್ಣು ಆಪಲ್ ತರ ಇರ್ತದೆ. ಹಣ್ಣು ನೋಡ್ಲಿಕ್ಕೆ ಆಪಲ್, ತಿನ್ಲಿಕ್ಕೆ ಆಪಲ್ ತರ ಇರ್ತದೆ. ಆದ್ರೆ ಹೊರಗಡೆಯಿಂದ ವೆಲ್ವೆಟ್ ತರ ಸಾಫ್ಟ್, ಬಹಳಷ್ಟು ಮೃದುವಾಗಿರ್ತಾರೆ. ಮುಕ್ತಾ ಇರೋಣ ಅಂತೇಳಿ ಆಗ್ತದೆ. ಬೆಕ್ಕಿನ ಮೈಯನ್ನು ಮುಟ್ಟಿದಾಗ ಅಷ್ಟು ಸಾಫ್ಟ್ ಆಗಿರುವಂಥದ್ದು ಇದರ ವಿಶೇಷತೆ. ಇನ್ನು ಅದರ ಹಿಂದ್ಗಡೆ ಅಲ್ಲಿ ಒಂದು ಸಣ್ಣ ಗಿಡ ಇದೆ, ಬುಷಿ ಪ್ಲಾಂಟ್. ಇದರ ಹೆಸರು ಬರ್ಡ್ಸ್ ಲೆಗ್ ಅಂತೇಳಿ. ಬರ್ಡ್ಸ್ ಲೆಗ್ ಸೀತಾಫಲದ ಅನೋನೇಸಿ ಕುಟುಂಬದರದ್ದು. ಆದ್ರೆ ಇದರ ಹಣ್ಣು ಉಂಟಲ್ಲ, ಈ ಕೋಳಿಯ ಕಾಲಿ ಯಾವ ರೀತಿ ಇರ್ತದೆ ನೋಡಿ, ಅಲ್ಲಿ ಹೂ ಬರ್ತಾ ಉಂಟು. ಅವರು ಸರ್ ತೋರಿಸ್ತಾ ಇದ್ದಾರೆ ನಿಮ್ಗೆ ಹೂವಿನ ಮೊಗ್ಗುಗಳು. ಸೀತಾಫಲದ ವಿಶೇಷತೆ ಅಂದ್ರೆ 3 ದಳ ಇರ್ತದೆ ನೋಡಿ, ಅದು ಮುಚ್ಕೊಂಡಿದೆ. ಈಗ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತದೆ ಅದು. ಆ ಹೂ ಅರಳಿದಾಗ ಸೀತಾಫಲದ ಎಲ್ಲ ಹೂಗಳು ಒಂದೇ ತರ. ನಾವು ಐಡೆಂಟಿಫಿಕೇಶನ್ ಸೀತಾಫಲವನ್ನು ಮಾಡುವಂಥದ್ದು ಈ ಟ್ರಯಾಂಗಲ್ ಶೇಪಿನ ಫ್ಲವರ್ನಿಂದಾಗಿ. ಅನೋನೇಸಿ ಕುಟುಂಬದ ವಿಶೇಷತೆ ಅದು. ಈ ಹಣ್ಣು ಫ್ಲವರ್ ಇದು ಪಾಲಿನೇಷನ್ ಆಗಿ ಕಾಯಿ ಬಂದ ಮೇಲೆ ಕೋಳಿಯ ಕಾಲದಿಂದ ಯಾವ ರೀತಿ ಇರ್ತದೆ ಆ ತರ ಇರ್ತದೆ. ಅದರ ಈ ತರ ಫೋಲ್ಡ್ ಆಗಿಕೊಂಡಿರ್ತದೆ. ಕೆಂಪು ಬಣ್ಣದ ಹಣ್ಣದು. ಇನ್ನು ಇದು ದೇವನಹಳ್ಳಿ ಚಕೋತ. ನಮ್ಗೆ ಗೊತ್ತುಂಟಲ್ಲ, ಯಾಕಂತ ಹೇಳಿದ್ರೆ ದೇವನಹಳ್ಳಿ ಚಕೋತಕ್ಕೆ ಅದರದ್ದೇ ಆದ ಚರಿತ್ರೆ ಇದೆ. ಯಾಕಂತಂದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ದೇವನಹಳ್ಳಿಗೆ ಬಂದಿರುವಾಗ ಈ ದೇವನಹಳ್ಳಿ ಚಕೋತವನ್ನ ಇಷ್ಟಪಟ್ಟಿದ್ದಾರೆ. ನಮ್ಮ ಭಾರತದ ಏಕೈಕ ನಂಬರ್ 1 ಚಕೋತ ಅಂತ ಹೇಳಿ ಕರೆಯುವಂಥದ್ದು ದೇವನಹಳ್ಳಿ ಚಕೋತ. ಇದಕ್ಕೆ ಪೇಟೆಂಟೆಡ್ ಆಗಿದೆ. ಇದು ಪೇಟೆಂಟೆಡ್ ವೆರೈಟಿ. ಪೇಟೆಂಟ್ ಅಂತ ಹೇಳುವಂಥದ್ದು ಒಂದು ವ್ಯಕ್ತಿ ಯಾವ ತಳಿಯನ್ನ ಸಂಗ್ರಹ ಮಾಡಿ ಉಟ್ಕೊಂಡಿದ್ದಾನೋ
ಅವನ ಮೂಲವನ್ನು ಅದು ಇದು ಮಾಡುವಂಥ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಿದ್ರೆ ಅಥವಾ ಸೇಲ್ ಮಾಡಬೇಕಿದ್ರೆ ಅದಕ್ಕೆ ಅದರದ್ದೇ ಆದ ಒಪ್ಪಿಗೆ ಪತ್ರ ಬೇಕಾಗ್ತದೆ. ಸ್ಪೇನಿನ ಒಂದು ಚಕೋತ ಇದು, ವರ್ಷ ಪೂರ್ತಿ ಕಾಯಿ ಬರುವಂತಹ ಒಂದು ಚಕೋತದ ತಳಿ ಇದು. ಇದರಲ್ಲಿ ಬೀಜ ಇರುವುದಿಲ್ಲ, ಹಣ್ಣು ಸಿಹಿಯಾಗಿರ್ತದೆ, ವರ್ಷ ಪೂರ ಬರುವಂಥದ್ದು, ಬಹಳಷ್ಟು ರುಚಿಕರವಾದಂತಹ ಕೆಂಪು ಬಣ್ಣದ ಶೆಲ್ಫ್ ಲೈಫ್ ಇರುವಂತಹ ಹಣ್ಣು ಇದು. ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಮಲ್ಬೆರಿಯಲ್ಲಿ ಲಾಂಗ್ ಫಾಕ್ಸ್ ಸ್ಟೈಲ್ ಮಲ್ಬೆರಿ ಅಂತೇಳಿ, ನಮ್ಮ ಇದರ ಎಂತ ಹೇಳ್ತಾರೆ, ನರಿಯ ಬಾಲ ಇದ್ದ ಹಾಗೆ ಇರ್ತದೆ. ಇದು ಉದ್ದ ಶೇಪ್, 8 ಇಂಚಿನಿಂದ 1 ಫೀಟಿಗೆ ಹತ್ರ ಉದ್ದ ಬರುವಂಥದ್ದು. ಆ ಕಡೆ ಒಂದು ಗಿಡ ಸತ್ತೋಯ್ತದೆ ಇವಾಗ. ಸ್ವೀಟೆಸ್ಟ್ ಮಲ್ಬೆರಿ ಇನ್ ದ ವರ್ಲ್ಡ್, ಪಾಕಿಸ್ತಾನ್ ಕಿಂಗ್ ವೈಟ್ ಅಂತ ಹೇಳುವಂಥ ಒಂದು ಮಲ್ಬೆರಿ, ಅದು ಅತ್ಯಂತ ಸಿಹಿಯಾದಂಥ ಮಲ್ಬೆರಿ. ಇಲ್ಲಿ ಈ ಕಡೆ ಕಾಣಿಸ್ತಾ ಇದ್ದೀರಿ ನೋಡಿ, ಇದು ಚೈನಾದ ಒಂದು ಹಣ್ಣು ಸಿಲ್ವರ್ ಬೆರ್ರಿ ಅಂತೇಳಿ. ಇನ್ನು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಸಣ್ಣ ಹಕ್ಕಿಯ ಮೊಟ್ಟೆ ರೆಡ್ ಕಲರಲ್ಲಿ ಇರ್ತದೆ, ಹಕ್ಕಿಯ ಮೊಟ್ಟೆಗಳು. ಈ ಹಕ್ಕಿಯ ಮೊಟ್ಟೆ ರೆಡ್ ಕಲರಲ್ಲಿ ಸಿಲ್ವರ್ ಡಾಟ್ಸ್ ಬಂದಾಗೆ ನಾನು ತೋರಿಸ್ತೇನೆ ನೋಡಿ. ಇದರ ವಿಶೇಷತೆ ಏನಂದರೆ, ಇದರ ಕೆಳಗಡೆ ನಾನು ಆಗ ಕಾಪರಿ ಲೀಫ್ ತೋರಿಸಿದ್ದೇನೆ, ಇದು ಸಿಲ್ವರ್ ಲೀಫು. ಇನ್ನೊಂದೇನೆಂದರೆ, ಈ ಹಣ್ಣಿನಲ್ಲೂ ಕೂಡ ಈ ಸಿಲ್ವರ್ ಡಾಟ್ಸ್ ನೋಡಿ, ಇದರ ಪುಡಿ ಸ್ಪ್ರೆಡ್ ಆಗುವಂಥದ್ದು. ಈ ಹಣ್ಣಿನ ಮೇಲ್ಗಡೆ ಕೂಡ ಇದರಲ್ಲಿ ಸಿಲ್ವರ್ ಥರದ ಡಾಟ್ಸ್ಗಳು ಬರುವ ಕಾರಣ ಇದಕ್ಕೆ ಸಿಲ್ವರ್ ಬೆರ್ರಿ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಇನ್ನೊಂದು ವೆರೈಟಿ ಉಂಟು, ಇದು ಸಹ ಎಲೆಗ್ನೆಸ್ ಲ್ಯಾಟಿಫೋಲಿಯಾ ಅಂತ ಹೇಳುವಂಥದ್ದು, ಎಲೆಗ್ನೆಸ್ ಕಾನ್ಫರ್ಟಾ ಅಂತ ಹೇಳುವಂಥ ತಳಿ ಕೂಡ ಇದ್ದಾವೆ. ಮಲಬಾರ್ ಚೆಸ್ಟ್ನಟ್ ಅಂತೇಳಿ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಬೀಜವನ್ನು ಇದು ಬೆಳೆದಾಗ, ಕಾಯಿ ಬೆಳೆದಾಗ ಅದರಷ್ಟಕ್ಕೆ ಓಪನ್ ಆಗಿ ನೆಲಕ್ಕೆ ಬಿದ್ದು ಬಿಡ್ತದೆ. ಈ ಬೀಜವನ್ನು ನೀವು ಫ್ರೈ ಮಾಡಿ ತಿಂದರೆ ಪಕ್ಕಾ ಚೆಸ್ಟ್ನಟ್ ತಿಂದಾಗ ಆಗ್ತದೆ, ಪಕ್ಕಾ ಚೆಸ್ಟ್ನಟ್ ಅದು. ಎಳೆ ಬೀಜಗಳನ್ನು ಕೂಡ ಅದನ್ನು ಇವಾಗ ಜಜ್ಜಿ ಓಪನ್ ಮಾಡಿ ತಿಂದರೆ ನಿಮಗೆ ಗೇರು ಬೀಜ, ಎಳೆ ಗೇರು ಬೀಜ ತಿನ್ನೋಷ್ಟು ಟೇಸ್ಟ್ ಇದೆ. ವರ್ಷದಲ್ಲಿ 2 ರಿಂದ 3 ಸಾರಿ ಕಾಯಿ ಬರ್ತದೆ, ಬಹಳಷ್ಟು ಇಳುವರಿ ಕೂಡ ಬರ್ತದೆ. ಈ ಕಡೆ ಇರುವಂಥದ್ದು ಇನ್ನೊಂದು ಅದರಲ್ಲೇ ಇನ್ನೊಂದು ರೀತಿಯ ಚೆಸ್ಟ್ನಟ್ಟು, ಇದು ಜಾವಾ ಆಲಿವ್ ಅಂತೇಳಿ ಕರೀತಾರೆ. ಅದು ಕೂಡ ಅಷ್ಟೇ ಬಹಳ ದೊಡ್ಡದಾಗಿ ಮರ ಬೆಳೆಯುವಂಥದ್ದು. ಇನ್ನೊಂದು ನೆಕ್ಸ್ಟ್ ಇದು ಬ್ಲ್ಯಾಕ್ ಜಾಕ್ ಅಂತೇಳಿ. ಕಾಯಿಯೇ ನೋಡಿ, ಫುಲ್ ಕಪ್ಪು, ಮಸಿಯಷ್ಟು ಕಪ್ಪು ಬಣ್ಣ ಬರುವಂಥ ಇದು ಹಲಸಿನಕಾಯಿ. ಸ್ನೇಕ್ ಫ್ರೂಟ್ ಅಂತೇಳಿ ಕರೀತಾರೆ. ಹೆಸರೇ ಹೇಳುವ ಹಾಗೆ ಇದರ ಹಣ್ಣಿನ ಹೊರಗಡೆಯ ಭಾಗ ಹಾವಿನ ಚರ್ಮ ಯಾವ ರೀತಿ ಇರ್ತದೋ ಆ ಥರ ಇರ್ತದೆ. ಒಳಗಡೆಗೆ ತಾಳೆ ಮರ ಗೊತ್ತುಂಟಲ್ಲ, ತಾಳಿ ಬೊಂಡ ಅಂತ ಹೇಳಿ ಕರೀತಾರೆ, ಈ ತುಳುವಿನಲ್ಲಿ ಈರುಳ್ಳು ಅಂತೇಳಿ ಕರೀತಾರೆ. ಆ ಥರ ಕ್ರಿಸ್ಪಿಯಾಗಿರ್ತದೆ. ಒನ್ ಆಫ್ ದ ಬೆಸ್ಟ್ ಕಮರ್ಷಿಯಲ್ ಫ್ರೂಟ್. ಇನ್ನೊಂದು ವಿಶೇಷತೆ ಏನಂದರೆ, ನಮ್ಮಲ್ಲಿ ಬಹಳಷ್ಟು ಜನರು ಹೇಳ್ತಾರೆ ನಮಗೆ ಕಾಡು ಪ್ರಾಣಿಗಳ ಹಾವಳಿ, ಆನೆಗಳ ಹಾವಳಿ, ಕಾಡೆಮ್ಮೆ, ಕಾಡೆತ್ತು, ಕಾಟಿ ಅಂತೇಳಿ ಕರೀತಾರೆ, ಅದರ ಹಾವಳಿ, ಜಿಂಕೆ ಹಾವಳಿ, ಮಂಗಗಳ ಹಾವಳಿ, ಹಂದಿಗಳ ಹಾವಳಿ. ಅದೃಷ್ಟವಶಾತ್ ಯಾವ ಪ್ರಾಣಿ ಕೂಡ ಅದರ ಹತ್ರಕ್ಕೆ ಹೋಗೋದಿಲ್ಲ, ಅಷ್ಟು ಮುಳ್ಳುಂಟದು. ಅದು ಒಮ್ಮೆ ಚುಚ್ಚಿಕೊಂಡು ತುಂಬ್ಕೊಂಡ್ರೆ ಮತ್ತು ಅದು ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಅದು ಹೊರಗಡೆಗೆ ನಮ್ಮ ಫಸ್ಸಾಗಿ ಬರಬೇಕು, ರೆಸಿಗೆ ಅಂತೇಳಿ ಕರಿತೇವೆ ನಾವು. ಅಷ್ಟು ಚೂಚದಂದು ಮುಳ್ಳು. ಅದನ್ನು ಕೂಡ ಗ್ಲೌಸ್ ಹಾಕಿಕೊಂಡು ಕಮರ್ಷಿಯಲ್ ಆಗಿ ಬೆಳೀತಾರೆ. ಕೆಜಿಗೆ 200 ಬಾತ್, 250 ಬಾತ್ ಅಂದರೆ 500-600 ರೂಪಾಯಿಂದ ಮೇಲೆ 700 ರೂಪಾಯಿವರೆಗೆ ಥೈಲ್ಯಾಂಡಲ್ಲಿ ಮಾರ್ಕೆಟ್ ಮಾಡ್ತಾರೆ. ಬಹಳಷ್ಟು ಒಳ್ಳೆ ಹಣ್ಣು. ಫೆನ್ಸಿಯಲ್ಲಿ, ಬೇಲಿಯಲ್ಲಿ ಬಹಳಷ್ಟು ಆರಾಮ್ಸೆ ನಡ್ಕೊಳ್ಬೋದು. ಇನ್ನೊಂದು ಶೇಡಲ್ಲಿ ಬೆಳಿಬಹುದಾದಂಥ ಹಣ್ಣು ಇದು. ಈ ಕಡೆ ಇರುವಂಥದ್ದು ಇನ್ನೊಂದು ಸೀತಾಫಲ ಹಣ್ಣು, ಅನೋನಾ ಗಲಾಬ್ರಾ ಅಂತ ಹೇಳಿ ಕರೀತಾರೆ, ಬೊಟಾನಿಕಲ್ ನೇಮ್. ಹನುಮಾನ್ ಫಲ ಅಂತ ಹೇಳಿ ಕರೀತಾರೆ. ಇನ್ನು ಇವಾಗ ನೋಡಿ ರೆಸ್ಟಲ್ಲಿ ಉಂಟು, ಇನ್ನು ಚಿಗುರು ಬರುವುದು, ಚಿಗುರಿನ ಜೊತೆಗೆ ಹೂ ಬರುವುದು. ಸೀತಾಫಲಗಳೆಲ್ಲವೂ ಕೂಡ ಇನ್ನು ಹೂ ಬರುವ ಟೈಮ್. ಇನ್ನು ಇಲ್ಲಿ ನೋಡುವಂಥದ್ದು ನೋಡಿ, ಕಾಯಿಗಳನ್ನು ಕಾಣಿಸ್ಕೊಳ್ಬೋದು, ಹಣ್ಣನ್ನು ತಿನ್ಲಿಕ್ಕೆ ಆಗುವವರು ತಿಂದ್ಕೊಳ್ಬೋದು, ತೀರಾ ಹುಳಿ ಇರ್ತದೆ. ಲೂವಿ ಫ್ರೂಟ್ ಅಂತೇಳಿ ಕರೀತಾರೆ, ಫ್ಲಕೋರ್ಷಿಯಾ ಮೊಂಟಾನಾ ಅಂತೇಳಿ ಕರೀತಾರೆ. ಇದು ಹೆಚ್ಚಾಗಿ ಉಪ್ಪಿನಕಾಯಿ ಹಾಕಲಿಕ್ಕೆ ಯೂಸ್ ಮಾಡ್ತೇವೆ. ಹುಳಿ ಮಿಶ್ರಿತ ಅಂತಲ್ಲ, ತೀರಾ ಹುಳಿಯ ಹಣ್ಣುಗಳು ಇವುಗಳು. ಮೇನ್ ಇದರಲ್ಲಿ ವಿಟಮಿನ್ ಸಿ ಇರ್ತದೆ. ಆರೋಗ್ಯಕ್ಕೆ ಬೇಕಾದಂತಹ ಪೂರಕವಾದಂತಹ ಹಣ್ಣನ್ನು ನೋಡ್ಬೋದು, ಟ್ರೈ ಮಾಡ್ಬೋದು. ಸಾಧ್ಯ ಇದ್ದವ್ರಿಗೆ ಟ್ರೈ ಮಾಡ್ಬೋದು. ಕಾಯಿ ಕೂಡ ಏನು ಅಡ್ಡಿ ಇಲ್ಲ. ಆ್ಯಪಲ್ ಮತ್ತು ಪೀರ್ ಹಣ್ಣಿದಾಗಿ ಇರ್ತದೆ ಇದರ ಹಣ್ಣು. ಆದರೆ ಅದಕ್ಕಿಂತ ವಿಶೇಷತೆ ಏನಂದರೆ, ಇದರ ಎಲೆಯನ್ನು ಚಹಾ ಮಾಡ್ತಾರೆ ಹವಾಯಿಯಲ್ಲಿ. ಹರ್ಬಲ್ ಟೀ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಆ ಕಡೆ ಒಂದು ಸ್ಟ್ರಬ್ ಇದೆ, ಕ್ಲೀನಿಂಗ್ ಆಗಲಿಲ್ಲ, ಅದರಲ್ಲಿ ಕಾಯಿಗಳು ಕೂಡ ಕಾಣಿಸ್ಕೊಳ್ಬೋದು ನಿಮಗೆ. ಸಣ್ಣ 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 ಕಾಯಿಗಳಿದ್ದಾವೆ. ಬ್ಲ್ಯಾಕ್ ಬೆರಿ ಜಾಮ್ ಅಂತೇಳಿ ಕರಿತೇವೆ ಇದನ್ನು. ತೋರಿಸ್ತೇನೆ, ಒಂದು ಹಣ್ಣು ಕಾಣಿಸ್ತಾ ಉಂಟಲ್ಲಿ. ಇದರ ವಿಶೇಷತೆ ಏನಂದರೆ, ಹಣ್ಣು ಇಷ್ಟೇ ದೊಡ್ಡದಿರುವಂಥದ್ದು. ಹೆಸರೇ ಹೇಳುವ ಹಾಗೆ ಬ್ಲ್ಯಾಕ್ ಬೆರಿ ಜಾಮ್. ಒಳಗಡೆಗೆ ಒಂದು ಬಾಟ್ಲಿಯ ಒಳಗಡೆಗೆ ಬ್ಲ್ಯಾಕ್ ಬೆರಿಯ ಜಾಮನ್ನು ಯಾವ ರೀತಿ ಇಟ್ಕೊಂಡಿರ್ಬಹುದೋ ಆ ರೀತಿ ತುಂಬಿಕೊಂಡಿರುವಂತಹ ಹಣ್ಣು. ಈ ಹಣ್ಣನ್ನು ನೀವು ಹೀಗೆ ಇಟ್ಕೊಳ್ಳಿ, 1 ತಿಂಗಳಾದರೂ ಕೂಡ ಹಣ್ಣು ಹಾಳಾಗೋದಿಲ್ಲ. ಬಾಟ್ಲಿಯ ಒಳಗಡೆ ಇಟ್ಕೊಂಡ ಜಾಮ್ ನಾನು ಓಪನ್ ಮಾಡಿ ತೋರಿಸ್ತೇನೆ.
ಇದು ಹಣ್ಣು ಆಗಲಿಲ್ಲ, ಆ್ಯಕ್ಚುಲಿ ಇದು ಮೆಚೂರ್ ಆಗಲಿಲ್ಲ. ಇಲ್ಲ, ಒಳಗಡೆ ಈ ವೈಟ್ ಕಲರ್ ಉಂಟಲ್ಲ, ಈ ವೈಟ್ ಕಲರ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರ್ ಬರಬೇಕು. ಇದು ಮೆಚೂರ್ ಆಗಲಿಲ್ಲ, ಎಳೆಕಾಯಿ ಅದು ಏನೋ ಅದರ ತೊಂದರೆಯಿಂದಾಗಿ ಹಣ್ಣಾಗಿರುವಂಥದ್ದು. ಫುಲ್ ಬ್ಲ್ಯಾಕ್ ಬೆರಿಯ ಟೇಸ್ಟನ್ನೇ ಇಟ್ಕೊಂಡಿರ್ತದೆ. ನೀವು ಮಿಲ್ಕ್ ಶೇಕ್ ಎಲ್ಲ ಮಾಡುವಾಗ ಇದರ ಹಣ್ಣನ್ನು ಹಾಕೊಂಡ್ರೆ ಫುಲ್ ಬ್ಲ್ಯಾಕ್ ಬೆರಿಯ ನೀವು ಟೇಸ್ಟನ್ನು ಐಸ್ ಕ್ರೀಮ್ ಇರ್ಬೋದು, ಯಾವುದನ್ನು ಮಾಡ್ಬೋದು. ಇನ್ನು ಈ ಕಡೆ ಹಿಂದೆ ಕಾಣಿಸ್ಕೊಳ್ಳುವಂಥದ್ದು ಬ್ಲೂಬೆರಿ ಅಂತ ಹೇಳುವಂಥದ್ದಲ್ಲಿ ಒಂದು ಟ್ರಾಪಿಕಲ್ ವೆರೈಟಿ. ಎಲ್ಲ ಬ್ಲೂಬೆರಿಗಳು ನಮಗೆ ಬರೋದಿಲ್ಲ. ಬ್ಲೂಬೆರಿಯಲ್ಲಿ ಇದು ಮೆಮೆಸಿಲೋನ್ ಮೆಮೊರಿಕಾ ಅಂತ ಹೇಳುವಂಥದ್ದು ಮೆಮೊಸಿಲೋನ್ ಕುಟುಂಬದ್ದು. ಆ ಹಿಂದಿನದರ ವಿಶೇಷಣೆ ಏನಂದರೆ ಇದರ ಹೆಸರು ಪಾಲಿಲೋ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಕರೆಯುವಂಥದ್ದು ಅದನ್ನು ಪರ್ಫ್ಯೂಮ್ ಗೋವಾ ಅಂತೇಳಿ. ಪರ್ಫ್ಯೂಮ್ ಅಂತ ಹೇಳಿದ್ರೆ ಗೊತ್ತಿರ್ಬೋದು ನಿಮಗೆ, ಸೆಂಟ್ ಅಂತೇಳಿ ಕರಿತೇವೆ. ಅದರ ಹಿಂದುಗಡೆಗೆ ಇನ್ನೂ ಒಂದು ತೆಂಗಿನ ಮರದ ಹಿಂದುಗಡೆಗೆ ಇನ್ನೊಂದು ಕಪ್ಪು ಬಣ್ಣದ ಎಲೆಯನ್ನು ಕಾಣಿಸ್ಕೊಳ್ಬೋದು ನಿಮಗೆ. ಅದು ಚಿಕ್ಕುವಿನಲ್ಲಿ ಸಪೋಟೇಸಿಯ ಕುಟುಂಬದ ಒಂದು ಹಣ್ಣು. ಬ್ಲ್ಯಾಕ್ ಸಪೋಟೆ ಅಂತೇಳಿ ಕರಿತೇವೆ ನಾವು ಅದನ್ನು. ಫುಲ್ ಒಳಗಡೆ ಹಣ್ಣಾದಾಗ ಫುಲ್ ಕಪ್ಪು ಬಣ್ಣವನ್ನು ಪಡ್ಕೊಂಡಿರುವಂಥದ್ದು, ಗ್ರೀಸಿನ ಥರ ಇರುವಂಥದ್ದು. ಇಲ್ಲೊಂದು ಗಿಡವನ್ನು ತೋರಿಸ್ತಾ ಇದ್ದೇನೆ ನಾನು. 25 ವರ್ಷ ಆಯ್ತು ಇದಕ್ಕೆ. 25 ವರ್ಷದ ಮರ ಅಥವಾ ಗಿಡ. ಇದರಲ್ಲಿ ನೋಡಿ ಸಣ್ಣ ಮಿಡಿಗಳನ್ನು ಕಾಣಿಸ್ಕೊಳ್ಬೋದು. ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಲ್ಲಿ ಈ ಮಿಡಿಗಳಿದಾವಲ್ಲ, ಇದು ನೇರಳೆ ಹಣ್ಣಿನಷ್ಟು ದೊಡ್ಡದ ಹಣ್ಣು ಬರ್ತದೆ. ಕೆಂಪು ಬಣ್ಣದ ಹಣ್ಣು ಇರ್ತದೆ. ನೀವು ಬಾಯಿ ತುಂಬೆಲ್ಲ ಅದನ್ನು ಇದು ಮಾಡ್ತಾ ಸ್ಕ್ವೀಸ್ ಮಾಡ್ತಾ ಅದನ್ನು ತಿಂದರೆ ನೀವು 3 ಗಂಟೆ ಹೊತ್ತು ನೀವು ಯಾವುದೇ ಹುಳಿ ಹಣ್ಣು ಅಂತ ಹೇಳೋದಿಲ್ಲ ನಾನು, ಲಿಂಬೆ ಹಣ್ಣನ್ನು ಕೂಡ ನೀವು ಮುಸುಂಬಿಗಂತ ಸಿಹಿಯಾಗಿ ತಿನ್ಬೋದು. ಹುಣಸೆ ಹಣ್ಣನ್ನು ಹಾಗೆ ತಿಂದ್ಬಿಡುವುದು. ಖರ್ಜೂರ ತಿಂದಾಗಿ ಹುಣಸೆ ಹಣ್ಣನ್ನು ತಿಂದುಬಿಡುವುದು. 3 ಗಂಟೆ ಹೊತ್ತು ನಮ್ಮ ನಾಲಿಗೆಯ ಹುಳಿಯನ್ನು ಸಿಹಿಯಾಗಿ ಪರಿವರ್ತಿಸುವಂತಹ ಕುರ್ಕುಲಿನ್ ಅಂತ ಹೇಳುವಂಥ ಒಂದು ಕೆಮಿಕಲ್ ನಾವು ಇದರಲ್ಲಿ ಅಡಕವಾಗಿದೆ. 3 ಗಂಟೆ ಹೊತ್ತು ಮಾತ್ರ ನಾಲಿಗೆಗೆ ಅನಸ್ತೇಶಿಯ ಕೊಟ್ಟಾಗಿ ಇದು ಹುಳಿಯನ್ನು ಮಾತ್ರ ಸಿಹಿ ಮಾಡುವಂಥದ್ದು, ಕಹಿಯನ್ನು ಸಿಹಿ ಮಾಡೋದಿಲ್ಲ. ಇನ್ನು ಇಲ್ಲಿ ತೋರಿಸುವಂಥದ್ದು ನೋಡಿ, ದೊಡ್ಡ ಮರ, ಮೇಲ್ಗಡೆಗೆ ಖರ್ಜೂರದ ಥರ ಕಾಯಿ ಕಾಣಿಸ್ತಾ ಉಂಟು ನಿಮಗೆ, ಮಿಡಿಗಳು ಕಾಣಿಸ್ತಾ ಉಂಟಲ್ಲ. ಇದರ ವಿಶೇಷತೆ ಏನಂದರೆ ಇದು ಅಸಾಯಿ ಬೆರ್ರಿ ಅಂತ ಹೇಳುವಂಥ ಅಮೆಝಾನ್ ಕಾಡಿನ ಒಂದು ಪಾಮ್ ವರ್ಗ, ತಾಳೆ ವರ್ಗದ ಒಂದು ಮರ ಇದು. ಇದರ ವಿಶೇಷತೆ ಏನಂತ ಹೇಳಿದ್ರೆ ಇದರ ಹಣ್ಣಿನಲ್ಲಿ ದೇವರ ದಯದಿಂದ ಒಂದು ಸ್ವಲ್ಪವೂ ಪಲ್ಪ್ ಇರೋದಿಲ್ಲ, ತಿನ್ನಲಿಕ್ಕೆ ಅಂತೂ ಟೇಸ್ಟ್ ಇರೋದಿಲ್ಲ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದರ ಹಣ್ಣಿನ ಪಲ್ಪಿನನ್ನು ಪೌಡ್ರ್ ಮಾಡ್ತಾರೆ ಅಥವಾ ಇದರದ್ದು ಜ್ಯೂಸ್ ಅಥವಾ ಸ್ಕ್ವಾಶ್ ಮಾಡ್ತಾರೆ. ಈ ಜ್ಯೂಸ್ ಅಥವಾ ಈ ಪೌಡ್ರಿಗೆ ಮಾರ್ಕೆಟಲ್ಲಿ 100 ಗ್ರಾಮ್ಸಿಗೆ 3,000 ರೂಪಾಯಿಗಿಂತ ಮಿಕ್ಕಿ ಮಾರ್ಕೆಟ್ ದರ ಇದೆ. ಅದಕ್ಕೆ ಹೇಳ್ತಾ ಇರೋದು ಸರ್, ವಿದ್ಯಾರ್ಥಿಗಳೇ, ಒಳ್ಳೆಯ ಮಾರ್ಕೆಟು ಬರುವಂಥ ಹೊಸ ವಸ್ತುಗಳನ್ನು ನಾವು ಬೆಳೆದ್ರೆ ಮಾತ್ರ, ಹೊಸ ಪ್ರೊಡಕ್ಷನ್ಗಳಿಗೆ ಇರುವಷ್ಟು ವ್ಯಾಲ್ಯೂ ನಮ್ಮ ಹಳೆ ಪ್ರೊಡಕ್ಷನ್ಗಳಿಗೆ ಅಥವಾ ಹಳೆ ಅಡಿಕೆ ಅಥವಾ ಇನ್ಯಾವುದಕ್ಕೆ ಇರೋದಿಲ್ಲ. ಇಲ್ಲಿ ಇದು ತೋರಿಸುವಂಥದ್ದು ನಾನು ಇನ್ನೊಂದು ಗಿಡ, ಗ್ಯಾಬ್ ಫ್ರೂಟ್ ಅಂತೇಳಿ ಬಾಂಗ್ಲಾದೇಶದ ಒಂದು ಹಣ್ಣು. ಇಲ್ಲಿ ಒಂದು ಪೇರಳೆ ಗಿಡ, ಇದು ಪೆಸಿಡಿಯಂ ಗೋವಾ ಜಾವಾ ಅಂತೇಳಿ ಕರಿತೇವೆ ಪೇರಳೆಯನ್ನು. ಆದರೆ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಈ ಪೇರಳೆ ಇದೆಯಲ್ಲ, ದ್ರಾಕ್ಷಿ ಥರ ಗುಂಚಲ್ ಹಣ್ಣು ಬರ್ತದೆ. ಆದರೆ ಇದರ ಕಾಯಿಯ ಗಾತ್ರ ಮಾತ್ರ ಬರೀ ದ್ರಾಕ್ಷಿಯಷ್ಟೇ ದಪ್ಪ ಬರುವಂಥದ್ದು, ಗೊಂಚಲಾಗಿ ಹಣ್ಣು ಕಾಯಿ ಬರುವಂಥದ್ದು ದ್ರಾಕ್ಷಿಯಷ್ಟೇ ದಪ್ಪ ಬರ್ತದೆ. ಸಣ್ಣ ಸಾಸಿವೆ ಕಾಳಿನಷ್ಟು ಸಣ್ಣ ಬೀಜ ಇರ್ತದೆ, ಬಹಳ ಸಾಫ್ಟ್ ಆಗಿರ್ತದೆ, ಬಹಳ ಸುಂದರವಾದಂತಹ ಬ್ರೆಜಿಲ್ನ ಒಂದು ಹಣ್ಣಿದು ಪೇರಳೆಯಲ್ಲಿ. ಅದು ನಮ್ಮ ಕಲ್ಪನೆ ಇರುವಂಥದ್ದು ಏನಿದ್ರು ಕೂಡ ಚಪ್ಪರ. ಆದರೆ ಇಲ್ಲಿ ಇವಾಗ ಈ ಲೈನಲ್ಲಿ ಫುಲ್ಲು ನಾನು ತೋರಿಸ್ಕೊಳ್ಳೋಗುವಂಥದ್ದು ಬೇರೆ ಬೇರೆ ದ್ರಾಕ್ಷಿಗಳನ್ನು, ಮರದಲ್ಲಿ ಬೆಳೆಯುವಂಥ ದ್ರಾಕ್ಷಿಗಳು. ನಾನು ಆಗಲೇ ಅಲ್ಲಿ ಹಸಿರು ಬಣ್ಣದ ದ್ರಾಕ್ಷಿಯನ್ನು ತೋರಿಸಿದೆ, ಬ್ರೆಜಿಲ್ನ ಒಂದು ಹಣ್ಣು ಜಬೋಟಿಕಾಬಾ ಅಂತೇಳಿ. ಅದರಲ್ಲಿ ಇದು ಸಬರ ಅಂತ ಹೇಳುವಂಥ ತಳಿ. ಹಲಸಿನಲ್ಲಿ ಸಾಮಾನ್ಯವಾಗಿ 100 ಬೀಜಗಳನ್ನು ನೀವು ಕಾಣಿಸ್ಕೊಳ್ಬೋದು. ಹಲಸಿನ ಕಾರ್ಪೆಲ್ಲಿನ ಒಳಗಡೆ ಸೊಳ್ಳೆಗಳ ಮಧ್ಯದಲ್ಲಿ ಬೀಜಗಳನ್ನು ಕಾಣಿಸ್ಬೋದು. ಆಚೆ ಹಲಸಿನ ಮರದಲ್ಲಿ ಇದರ ವಿಶೇಷತೆ ಏನಂತ ಹೇಳಿದ್ರೆ ಈ ತಳಿಯ ಹೆಸರು ಗೋಲ್ಡನ್ ಪಿಲ್ಲೋ ಅಂತೇಳಿ. ಬಹುಶಃ ನಮ್ಮ ಕರ್ನಾಟಕದ ಏಕೈಕ ತಳಿ ಇದು, ಏಕೈಕ ಮರ ಇದು ಗೋಲ್ಡನ್ ಪಿಲ್ಲೋ ಅಂತ ಹೇಳುವಂಥದ್ದು. ಇದರ ವಿಶೇಷತೆ ಏನಂದರೆ ಇದರಲ್ಲಿ ಒಂದೇ ಒಂದು ಬೀಜ ಇರುವುದಿಲ್ಲ, ಹೊರಗಡೆ ಹುಲ್ಲು ಅಂತ ಹೇಳುವಂಥದ್ದು ಇರುವುದಿಲ್ಲ. ಹೊರಗಡೆಯ ಮುಳ್ಳನ್ನು ನೀವು ಕೆತ್ತಿ ಬಿಟ್ಟರೆ ಸಂಪೂರ್ಣವಾಗಿ ಹಲಸಿನ ಹಣ್ಣನ್ನು ತಿಂದುಬಿಡ್ಬೋದು, ಬಿಡಿಸ್ಕೊಳ್ಳುವಂಥ ಕೆಲಸನೇ ಇಲ್ಲ. ಇದು ನಾನು ಆಗಲೇ ತೋರಿಸಿದ ಒಂದು ತಳಿ ಮಿಲ್ಕ್ ಫ್ರೂಟಲ್ಲಿ. ಇದರಲ್ಲಿ ನೀವು ಮಣ್ಣು ಕಟ್ಟಿರುವಂಥದ್ದೊಂದು ಬ್ಯಾಗ್ಗಳನ್ನು ಕಾಣಬಹುದು, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಕಾಣಿಸ್ಕೊಳ್ಬೋದು. ಇದನ್ನು ಏರ್ಲೇಯರ್ ಅಂತೇಳಿ ಕರಿತೇವೆ, ಗೂಟಿ ಕಸಿ ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಸಸ್ಯಾಭಿವೃದ್ಧಿ ಮಾಡುವ ವಿಧಾನಗಳಲ್ಲಿ ಒಂದು. ಪಶ್ಚಿಮ ಘಟ್ಟದ ಕಾಡು ಹಣ್ಣಿನಲ್ಲಿ ಒಂದು ವೆರೈಟಿ, ಇದರ ಹೆಸರು ಮೂಟಿ ಅಂತೇಳಿ ಕರೀತಾರೆ. ಕೋಳಿ ಜುಟ್ಟು ಹಣ್ಣು ಅಂತೇಳಿ, ಕೋಳಿಯ ಜುಟ್ಟಿನ ಹಾಗೆ ಕಾಣಿಸ್ಕೊಳ್ಳುವಂಥ ಹಣ್ಣು.
ಕೋಳಿಯ ತಲೆಯಲ್ಲಿ ಬರುವಂಥ ಜುಟ್ಟಿನ ಹಾಗೆ ಇದು ಕೂಡ ದ್ರಾಕ್ಷಿ, ಮರ ದ್ರಾಕ್ಷಿಗಳಲ್ಲಿ ಒಂದು. ಇದು ಬಕೋರಿಯ ಸ್ಪೀಸೀಸ್ನಲ್ಲಿ ನಾನು ಆಗಲೇ ಹೇಳಿದಾಗ ಒಂದೊಂದು ಹಣ್ಣಿನ ಕುಟುಂಬವು ಕೂಡ ಒಂದೊಂದು ಥರ. ಇದು ಮುಂದಿನದ್ದು ಸುರಿನಾಮ್ ಚೆರಿ ಅಂತ ಹೇಳಿ ನೋಡಿ, ಹೂಗಳನ್ನು ಕಾಣಿಸ್ಕೊಳ್ಬೋದು ಮೇಳಗೆ. ಚಿಕ್ಕ 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 ಚೆರಿ ಹಣ್ಣುಗಳು, ಕೆಂಪು ಬಣ್ಣದ ಹಣ್ಣುಗಳು. ನಾನು ಆಗಲೇ ಹೇಳಿದಾಗೆ ಚೆರಿಗಳಿಗೆ ಶೆಲ್ಫ್ ಲೈಫ್ ಬರೋದಿಲ್ಲ. ಪಿಕ್ ಆ್ಯಂಡ್ ಈಟ್, ಹಣ್ಣುಗಳು ಹಣ್ಣಾಗುವ ಹೊತ್ತಿಗೆ ಕೊಯ್ಯೋದು, ತಿನ್ನುವಂಥದ್ದು. 1 ದಿವಸ 2 ದಿವಸ ಹಬ್ಬ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಇನ್ನು ಇದು ರಂಬೈ ಕವಿನ್ ಅಂತ ಹೇಳುವಂಥ ಮಲೇಷ್ಯಾದಿಂದ ತಗೊಂಡು ಬಂದಂತಹ ಒಂದು ತಳಿ. ಇದು ಕೂಡ ದ್ರಾಕ್ಷಿಯಲ್ಲಿ ಇನ್ನೊಂದು ವೆರೈಟಿ. ಕವಿನ್ ಅಂತ ಹೇಳಿದ್ರೆ ಮಲೈ ಭಾಷೆಯಲ್ಲಿ ಜೋಡಿಸ್ಕೊಂಡದ್ದು ಅಂತೇಳಿ, ಹೈಬ್ರಿಡೈಸೇಷನ್ ಆಗಿರುವಂತಹ ಒಂದು ತಳಿಯನ್ನು ಅವರು ರಂಬೈಯಲ್ಲಿ ಕವಿನ್ ಅಂತೇಳಿ ಒಂದು ಹೈಬ್ರಿಡ್ ಮಾಡಿರುವಂಥ ಒಂದು ತಳಿ. ಇಲ್ಲಿ ನೀವು ಕಾಣಿಸ್ಕೊಳ್ಬೋದು ಹೂ ಬಂದಿರುವಂಥ ಗಿಡ. ವಾಟರ್ ಆ್ಯಪಲ್ ಅಂತೇಳಿ ಕರಿತೇವೆ, ಬ್ಯಾಂಕಾಕ್ ಆ್ಯಪಲ್ ಅಂತೇಳಿ ಕರಿತೇವೆ, ಅಥವಾ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ನಕ್ಷತ್ರ ನೇರಳೆ ಅಂತೇಳಿ ಕರಿತೇವೆ. ನಕ್ಷತ್ರದ ಹಾಗೆ ಹೂಗಳು ಕಾಣಿಸ್ಕೊಳ್ಳುವ ಕಾರಣ ಅದನ್ನು ನಕ್ಷತ್ರ ನೇರಳೆ ಅಂತೇಳಿ ಕರಿತೇವೆ. ಇಲ್ಲಿ ಇದು ಮರಾಂಗ್ ಅಂತೇಳಿ ಕರಿತೇವೆ, ಹೆಬ್ಬಲಸಿನ ಹಾಗೆ ಕಾಣಿಸ್ತದೆ ನಮಗೆ. ಆದರೆ ಇದರ ಒಳಗಡೆಯ ಹಣ್ಣು ಬಹಳ ಸಿಹಿ ಇರ್ತದೆ, ಬಹಳ ಸ್ವೀಟ್ ಆಗಿರ್ತದೆ. ಇನ್ನು ಬಿಳಿಯ ಬಣ್ಣದ ಸೊಳೆಗಳನ್ನು ಹೊಂದ್ಕೊಂಡಿರುವಂಥದ್ದು, ಸಾಧಾರಣ 1-2 kg ತೂಕ ಬರುವಂಥದ್ದು ಬ್ರೆಡ್ ಫ್ರೂಟ್. ಇದು ಟಪ್ಪದ ಡೆಕೋರೇಷನ್ ಇದ್ದಾಗಿರ್ತದೆ ನೋಡಿ. ಅಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮೇಲ್ಗಡೆಗೆ ನೋಡಿ, ಫುಲ್ ಮಾಲೆ ಮಾಲೆ ಆಗಿ ಹೂಗಳನ್ನು ನೋಡೋದೇ ಬಹಳ ಸುಂದರವಾದಂಥದ್ದು. ಅದರ ಜೊತೆಗೆ ಮತ್ತೆ 1-1.5 ತಿಂಗಳು ಕಳೆದ್ರೆ ಹಣ್ಣುಗಳು ಕೂಡ ಹಾಗೆ ಬಹಳಷ್ಟು ಸುಂದರವಾದಂತಹ ಹಣ್ಣುಗಳನ್ನು ನಾವು ಇದರಲ್ಲಿ ಕಾಣಿಸ್ಕೊಳ್ಬೋದು. ಬಹಳಷ್ಟು ರುಚಿಕರವಾದಂತಹ ವಿವಿಧ ರೀತಿಯ ದ್ರಾಕ್ಷಿ ತಳಿಗಳಿವುಗಳು. ಇದರ ವಿಶೇಷತೆ ಏನಂದರೆ ಈ ಹಣ್ಣನ್ನು ಬಹಳ ಸುಂದರವಾದಂತಹ ಹಣ್ಣು, ಹೆಸರು ಗಾಡ್ಸ್ ಕ್ರೌನ್ ಅಂತೇಳಿ, ಇಂಡೋನೇಷ್ಯಾ ಮೂಲದ್ದು. ಇದಕ್ಕೆ ಮಕೋಟ ದೇವ ಅಂತಲೂ ಕರೀತಾರೆ. ಬಹಳ ಬೇಗನೆ ಹಣ್ಣು ಬಿಡ್ತದೆ, 100 ಹಣ್ಣುಗಳನ್ನು ಬಿಡ್ತದೆ. ಆದರೆ ಯಾವುದೇ ಕಾರಣಕ್ಕೂ ಇದು ನೇರವಾಗಿ ತಿನ್ನುವ ಹಣ್ಣಲ್ಲ. ಇದರ ಬೀಜ ಮತ್ತು ವಿಪರೀತ ವಿಷ, ಪಾಯ್ಸನ್. ಹಾಗಂತೇಳಿ ಹೊರಗಡೆ ಸಿಪ್ಪೆಯನ್ನು ಒಣಗಿಸಿಬಿಟ್ಟು ಇದರ ಕಷಾಯವನ್ನು ಮಾಡಿ ಕುಡಿತಾರೆ. ಡಯಾಬಿಟಿಸ್ ಔಷಧಿ, ಮಧುಮೇಹಕ್ಕೆ ಅತ್ಯುತ್ತಮ ಔಷಧಿ ಇದು. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಮಧುಮೇಹವನ್ನು ಕಂಟ್ರೋಲ್ ಮಾಡುವಂಥದ್ದು. ಮುಂದೆ ಹೋಗೋಣ. ತಾನೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಮೊಗ್ಗುಗಳನ್ನು ನೀವು ಕಾಣಿಸ್ಕೊಳ್ಬೋದು. ಇದು ಕೆಂಪು ಬಣ್ಣದ ದ್ರಾಕ್ಷಿ, ಮರದಲ್ಲಿ ಗುಂಚಲಾಗಿ ನೇತಾಡಿಕೊಂಡಿರುವಂಥ ಬಹಳ ಸುಂದರವಾದಂತಹ ದ್ರಾಕ್ಷಿಯಲ್ಲಿ ಇದು ಕೂಡ ಒಂದು. ಕುಟುಂಬದಲ್ಲಿ ಸಾವಿರಾರು ಹಣ್ಣುಗಳಿದ್ದಾವೆ. ಇದು ಸಿನಮನ್ ಆ್ಯಪಲ್ ಅಂತ ಹೇಳಿ ಕರೆಯುವಂತಹ ಒಂದು ಚಿಕ್ಕು ಸಪೋಟ. ಇದು ಹೈಯೆಸ್ಟು ವಿಟಮಿನ್ ಸಿ ಇರುವಂಥ ನಂಬರ್ 1 ವಿಟಮಿನ್ ಸಿ ಫ್ರೂಟ್ ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ಕಮ್ಮು ಅಂತೇಳಿ ಕರೀತಾರೆ. ಪ್ರಮೆಂಟೇರಿಯಾ ಎಡುಲಿಸ್ ಅಂತೇಳಿ ಇದರ ಬೊಟಾನಿಕಲ್ ನೇಮ್. ಕಾಯಿ ಎಷ್ಟು ಹುಳಿ ಇರ್ತದೆ ಅಂತ ಹೇಳಿದ್ರೆ ಮಾವಿನಕಾಯಿಗಿಂತಲೂ ಕೂಡ 3 ಪಟ್ಟು ಹುಳಿ ಇರ್ತದೆ ಇದರ ಹಣ್ಣು. ಇದನ್ನು ಕೂಡ ಅಷ್ಟೇ ವೈದ್ಯಕೀಯ ಲೋಕದಲ್ಲಿ ಔಷಧಿಯಾಗಿ ಇದನ್ನು ಬಳಕೆ ಮಾಡ್ತಾರೆ. ಇದು ಕೂಡ ಅಷ್ಟೇ ಪರ್ ಕೆಜಿಗೆ 3,000ದಿಂದ ಮೇಲ್ಪಟ್ಟು ದರ ಮಾರ್ಕೆಟಲ್ಲಿ ಇದೆ. ವಿಶೇಷತೆಯೇ ಅದರದ್ದು ಈ ವಿಟಮಿನ್ ಸಿಯ ಕೊರತೆ ಇರುವಂತಹ ರೋಗಿಗಳಿಗೆ ಇದರ ಹಣ್ಣಿನ ಪ್ರಾಡಕ್ಟ್ ಅನ್ನು ಕೊಡುವಂಥದ್ದು. ಬಗೆಯ ಕಿತ್ತಳೆಗಳನ್ನು ನೀವು ಕಾಣಿಸ್ಕೊಳ್ಬಹುದು. ಹಣ್ಣುಗಳನ್ನು ನೀವು ಕಾಣಿಗಳು ಇಲ್ಲಿ ಮೇಲೆ ಕಾಣಿಸ್ಕೊಳ್ಬೋದು. ದೊಡ್ಡ ಮರ ನಿಮಗೆ ಕಾಣಿಸ್ಕೊಳ್ತದೆ, ಅದು ಡಯೋಶಿಯಸ್ ಅಂತ ಹೇಳಿದ್ರೆ ಗೊತ್ತಿರ್ಬೋದು ಅಥವಾ ಕಲ್ತ್ಕೊಂಡಿರ್ಬೋದು. ಗಂಡು ಅಂಥದ್ದು ಒಂದು ಸಣ್ಣ ಗಿಡ ನೋಡಿ, ಹೂ ಬರ್ತಾ ಇದೆ ಕಾಂಡದಲ್ಲಿ, ಸಣ್ಣ ಓಪನ್ ಆಗಿದೆ ಅಷ್ಟೇ. ಇದು ಕೂಡ ನೇರಳೆ ಹಣ್ಣು ಇದೆಯಲ್ಲ ನಮ್ಮದು, ಆ ಥರ ಇದು ಬ್ಲೂ ಕಲರಿಂದು, ಹೆಸರು ಅದರದ್ದು ಲೂನಾ ನಟ್ ಅಂತೇಳಿ ಕರೀತಾರೆ. ಇದು ಕೂಡ ಸೀಡ್ಲೆಸ್ ವೆರೈಟಿ ಪೇರಳೆ. ಇನ್ನು ಚಕೋತ್ರದಲ್ಲಿ ಹಸಿರು ಬಣ್ಣದ ಗ್ರೀನ್ ಪಮೇಲ ಅಂತ ಹೇಳುವಂಥದ್ದು, ಒಳಗಡೆ ಹಸಿರು ಬಣ್ಣ ಬರುವಂಥದ್ದು, ಒಳಗಡೆ ಕೆಂಪು ಬಣ್ಣ ಬರುವಂಥದ್ದು, ಬೇರೆ ಬೇರೆ ರೀತಿಯದಿರ್ತದೆ. ಹಣ್ಣು ಇದು ಒಣಗಿದ ಕಾರಣ ಈ ಥರ ಕಾಣಿಸ್ತದೆ ನಿಮಗೆ. ಮೇಲ್ಗಡೆಯಿಂದ ಕೆಳಗಡೆವರೆಗೆ ಬರುವಂತಹ ಒಂದು ಬಾಳೆ, ಇದರ ಹೆಸರು ಪಿಸಾಂಗ್ ಸೆರಿಬು ಅಂತೇಳಿ. ಪಿಸಾಂಗ್ ಅಂತ ಹೇಳುವಂಥದ್ದು ಬಾಳೆಯ. ನಾನು ಬೆಳ್ತಂಗಡಿ ತಾಲೂಕಿನ ಬಳಂಜದ ಪುಟ್ಟಹಳ್ಳಿಯಲ್ಲಿ ಕೃಷಿ ಮಾಡ್ತಾ, ನಮ್ಮ 35 ಎಕರೆ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇರುವಂಥ ವ್ಯಕ್ತಿ. ನನ್ನ ಹೆಸರು ಅನಿಲ್ ಬಳಂಜ ಅಂಥೇಳಿ. ನನ್ನ ಮುಖ್ಯ ಉದ್ದೇಶ ಇಲ್ಲಿ ಕೃಷಿಯಲ್ಲಿ ಹೊಸತನವನ್ನು ಬೆಳೆಸ್ಕೊಳ್ಳುವಂಥದ್ದು. ಇದರಲ್ಲಿ ಸುಮಾರು ನಮ್ಮ ತೋಟದಲ್ಲಿ 1000ದಿಂದ 1500 ಜಾತಿಯ ವಿವಿಧ ದೇಶಗಳ ಸುಮಾರು 40ರಿಂದ 45, 50ವರೆಗಿನ ದೇಶದ ವಿವಿಧ ಟ್ರಾಪಿಕಲ್ ಹಣ್ಣುಗಳು ಅಂತಾರೆ, ಉಷ್ಣವಲಯದ ಹಣ್ಣುಗಳನ್ನು ನಾವಿಲ್ಲಿ ಬೆಳೆಸ್ಕೊಳ್ಳುವಂಥದ್ದು ಇಲ್ಲಿನ ವಿಶೇಷಗಳು. ಅಡಿಕೆ ಮತ್ತು ರಬ್ಬರ್ನಂತಹ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ನಾವಿಲ್ಲಿ ಹೊಸ ಹಣ್ಣಿನ ಮೇಲೆ ಹೆಚ್ಚು ಉತ್ಸುಕವಾಗಿದ್ದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿನ
ಕ್ಲೈಮೇಟಿಗೆ ಹೊಂದಿಕೊಳ್ಳುವಂಥ, ನಮ್ಮಲ್ಲಿ ಇವಾಗ ನಾವು ಸಾಕಷ್ಟು ರೈತರನ್ನು ಕಾಣ್ತಾ ಇದ್ದೇವೆ, ಬೆಳೆಗೆ ಬೆಲೆ ಇಲ್ಲ ಅಂತ ಹೇಳುವಂಥ ಒಂದು ರೀತಿಯ ನಿರಾಶಾದಾಯಕವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಹಣ್ಣುಗಳನ್ನು, ಬೆಳೆಗಳನ್ನು, ತರಕಾರಿಗಳನ್ನು ರಸ್ತೆಗೆ ಸುರಿದುಕೊಂಡು ನಷ್ಟಪಟ್ಟುಕೊಳ್ಳುವಂಥದ್ದನ್ನು ನಾವು ಕಾಣಿಸ್ತಾ ಇದ್ದೇವೆ. ಇದೆಲ್ಲವನ್ನು ಮೀರಿ ನಾವು ರೈತರು ಯಾವ ರೀತಿ ಲಕ್ಷಗಟ್ಟಲೆ ಆದಾಯವನ್ನು ಪಡಿಬೋದು, ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಇರ್ಬೋದು, ಒಬ್ಬ ಡಾಕ್ಟರ್ನ ವೈದ್ಯನ ಪಡ್ಕೊಳ್ಳುವಂಥ ಸಂಬಳವನ್ನು ಯಾವ ರೀತಿ ಪಡ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ಒಂದು ಡೆಮೋ ಆಗಿ, ಒಂದು ರೀತಿಯ ಮಾದರಿಯಾಗಿ ನಾನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಎಂತ ಅಂದರೆ, ಬೇರೆ ಬೇರೆ ದೇಶಗಳ ಹಣ್ಣುಗಳನ್ನು ನಾವು ಯಾಕೆ ಇಲ್ಲಿ ಬೆಳಿಬಾರ್ದು ಅಂತ ಹೇಳುವಂಥದ್ದು ಒಂದು ಚಾಲೆಂಜಿಂಗ್ ಪಾಯಿಂಟ್ ಆಗಿ ತಗೊಂಡಿದ್ದೇನೆ. ಸುಮಾರು ನಾವು ಮಾರ್ಕೆಟ್ಗಳಲ್ಲಿ ಕಾಣಿಸ್ಕೊಳ್ಬೋದು, ಸಾಮಾನ್ಯ 300ರಿಂದ 500 ರೂಪಾಯಿ, 600 ರೂಪಾಯಿ ಅಥವಾ 1000ಕ್ಕೂ ಮಿಕ್ಕಿ ಬೆಲೆ ಬಾಳುವ ಹಣ್ಣನ್ನು ನಾವು ಬೆಳೆದುಕೊಂಡದನ್ನು ನಾವು ಅಥವಾ ಮಾರ್ಕೆಟಲ್ಲಿ ನಾವು ಕಂಡು ಖರೀದಿ ಮಾಡಿರ್ತೇವೆ. ಸಾಕಷ್ಟು ಉತ್ತಮವಾದಂತಹ ಪೊಟ್ಟಣಗಳಲ್ಲಿ ಜಗಮಗಿಸುವ ಒಂದು ಪ್ಯಾಕೆಟ್ಗಳನ್ನು ನಾವು ಖರೀದಿ ಮಾಡ್ತೇವೆ. ಅದೇ ಹಣ್ಣುಗಳನ್ನು ನಾವು ಯಾಕೆ ಬೆಳೆದುಕೊಂಡು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ವಿದೇಶಕ್ಕೆ ರಫ್ತು ಮಾಡುವ ಪರಿಸ್ಥಿತಿ, ನಾವೇ ದುಡ್ಡನ್ನು, ನಮ್ಮ ವಿದೇಶದ ದುಡ್ಡನ್ನು ನಮ್ಮಲ್ಲಿಗೆ ಬರೆಸಿ ನಮ್ಮ ಹಣ್ಣುಗಳ ಉತ್ಪಾದನೆಯನ್ನು ವಿದೇಶಕ್ಕೆ ಕಳಿಸಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹೊಸ ಹಣ್ಣುಗಳತ್ತ ವಾಲಿಕೊಂಡಿರುವಂಥದ್ದು. ಜೊತೆಗೆ ನಮ್ಮ ರೈತರಿಗೆ ಬೇಕಾದಂಥ ಉತ್ತಮ ಪ್ಲ್ಯಾಂಟಿಂಗ್ ಐಟಮ್ಗಳನ್ನು, ಗಿಡಗಳನ್ನು ನಾವು ಇಲ್ಲಿಂದ ನಮ್ಮ ತೋಟದಲ್ಲಿ ಬೆಳೆಸ್ಕೊಂಡು ಯಾವ ರೀತಿ ಇದನ್ನು ಕಮರ್ಷಿಯಲ್ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ನಾವು ಪ್ರತ್ಯುತ್ಪಾದನೆಯನ್ನು ಕೂಡ ಮಾಡಿ ನರ್ಸರಿಯಲ್ಲಿ ಗಿಡಗಳನ್ನು ಮಾರಾಟ ಮಾಡುವಂಥದ್ದು. ಇನ್ನೊಂದು ಉದ್ದೇಶ ಏನಂದರೆ, ರೈತರಿಗೆ ತಾಜಾವಾಗಿ, ರೈತರು ವಿದ್ಯಾರ್ಥಿಗಳು ಅಥವಾ ವಿಜ್ಞಾನಿಗಳಿರ್ಬೋದು ಅಥವಾ ಬಾಟ್ನಿ ಸ್ಟೂಡೆಂಟ್ಗಳಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ಅಧ್ಯಯನ ಮಾಡಿ, ಉಚಿತವಾಗಿ ಅಧ್ಯಯನ ಮಾಡಿ ಹೋಗುವಾಗೆ. ನಮ್ಮಲ್ಲಿ ಸಾಕಷ್ಟು ಜನ ಹೇಳಿದ್ರು, ನೀವು ಎಂಟ್ರೆನ್ಸ್ ಫೀಸ್ ಇಡಬೇಕು ಅಂತೇಳಿ. ನಮ್ಮ ಉದ್ದೇಶ ಅದಲ್ಲ, ನಮ್ಮದು ದುಡ್ಡು ಮಾಡುವಂಥ ಉದ್ದೇಶ ಅಲ್ಲ. ಇಲ್ಲೇ ಇರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಹಣ್ಣಿನ ಲೋಕವನ್ನು ಅಧ್ಯಯನ ಮಾಡಿಕೊಳ್ಬೇಕು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಇಲ್ಲಿ ಸುಮಾರು 1000ರಿಂದ 1500 ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡಿದ್ದೇವೆ. ಮುಖ್ಯವಾಗಿ ರೈತರನ್ನು ಮುನ್ಮಟ್ಟಕ್ಕೆ ಮುಂದಕ್ಕೆ ತರ್ಕೊಂಡು ಬರುವಂತಹ ಒಂದು ಉದ್ದೇಶವನ್ನು ನಾನಿಲ್ಲಿ ಪಡ್ಕೊಂಡಿರುವಂಥದ್ದು. ರೈತರು ನೀವು ಕಂಡಿರ್ಬೋದು, 50ರಿಂದ 60 ರೂಪಾಯಿ ಬೆಲೆ ಬಾಳುವ ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು ನಾವು ಮಾರ್ಕೆಟಿನಿಂದ ತಗೊಳ್ತೇವೆ ಅಂತೇಳಿ, ಆದರೆ ಅದರ 4ನೇ ಒಂದು ಅಂಶ ರೈತರಿಗೆ ಸಿಗೋದಿಲ್ಲ. ಹಾಗಾಗಿ 250 ರೂಪಾಯಿಂದ 300 ರೂಪಾಯಿಂದ ಮೇಲ್ಪಟ್ಟ ಹಣ್ಣು ಅಥವಾ ವಸ್ತುಗಳನ್ನು ನಾವು ರೈತ ಬೆಳೆದ ಅಂತೇಳಿ ಆದರೆ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಬೋದು. ಜೊತೆಗೆ ಪೈಪೋಟಿ ಇರೋದಿಲ್ಲ. ಯಾವತ್ತೂ ಕೂಡ ಒಂದೇ ಥರನಾದಂಥ ಒಂದೇ ಬೆಳೆಯನ್ನು ನಂಬಿಕೊಂಡಿರುವಾಗ ರೋಗಗಳು, ರುಜಿನಗಳು ಕೂಡ ಏಕಕಾಲಕ್ಕೆ ಅಟ್ಯಾಕ್ ಆಗುವಂಥದ್ದು, ಜೊತೆಗೆ ಮಾರುಕಟ್ಟೆ ಪೈಪೋಟಿ ಕೂಡ ಬರುವಂಥದ್ದು. ಅದೆಲ್ಲವನ್ನು ಮೀರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ವರ್ಷದಲ್ಲಿ ಸಾಧಾರಣ 3 ತಿಂಗಳಿಗೊಮ್ಮೆ ವಿದೇಶವನ್ನು ಸುತ್ತಿಕೊಂಡು ಬರ್ತೇನೆ. ವಿದೇಶವನ್ನು ಸುತ್ತಿಕೊಂಡು ಬರುವಂಥದ್ದು ಒಂದು ಹುಚ್ಚಲ್ಲ, ಒಂದು ಹವ್ಯಾಸ, ಒಂದು ಅಧ್ಯಯನಕ್ಕೋಸ್ಕರ ವಿದೇಶವನ್ನು ಸುತ್ತಾನೆ. ಥೈಲ್ಯಾಂಡ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಈ ಎಲ್ಲ ದೇಶಗಳು ಈ ಟ್ರಾಪಿಕಲ್ ಬೆಲ್ಟಲ್ಲಿ ಯಾವ ಹಣ್ಣುಗಳನ್ನು ಬೆಳಿಬೋದು ಅಂತ ಹೇಳುವಂಥದ್ದು ನನ್ನ ಸ್ವಂತ ಖರ್ಚಿನಲ್ಲಿ. ನಾನು ಯಾವುದೇ ರೀತಿಯ ಇದಕ್ಕೆ ಬೇಕಾದಂತಹ ಸರ್ಕಾರಿ ಸವಲತ್ತುಗಳಾಗಲಿ ಖಾಸಗಿ ಆದಾಯಗಳನ್ನಾಗಿ ನಾನು ಪಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವೇ ಸಣ್ಣ ಮಟ್ಟಿನಲ್ಲಿ ನಾವು ಮಾಡಿರುವಂಥ ಗಿಡಗಳನ್ನು ರೈತರಿಗೆ ಕೊಟ್ಟಿದ್ದಲ್ಲಿ ಬರುವಂಥ ಆದಾಯವನ್ನು ಪಡ್ಕೊಂಡು ಆ ಆದಾಯ ಎಷ್ಟಿದೆಯೋ ಅಷ್ಟನ್ನು ಕೂಡ ನಾನು ಮತ್ತೆ ಅಧ್ಯಯನಕ್ಕಾಗಿ ಉಪಯೋಗ ಮಾಡುವಂಥದ್ದು. ಇದೆಲ್ಲವನ್ನು ಕೂಡ ನಮ್ಮ ಸ್ವಂತ ಖರ್ಚಿನಿಂದ ನಾವು ಮಾಡ್ತಾ ಇದ್ದೇವೆ. ಹೊರ ದೇಶಗಳಿಂದ ಆಮದು ಪರವಾನಗಿಯನ್ನು ಪಡ್ಕೊಂಡು ನಾವು ಇಲ್ಲಿ ಇಂಪೋರ್ಟಿಂಗ್ ಲೈಸೆನ್ಸ್, ಎಕ್ಸ್ಪೋರ್ಟಿಂಗ್ ಲೈಸೆನ್ಸ್ ಮಾಡಿಕೊಂಡು ವಿತ್ ಫೈಟೋ ಸ್ಯಾನಿಟರಿ ಸರ್ಟಿಫಿಕೇಷನ್ ಮಾಡಿಕೊಂಡು ತರುವಂಥ ಏಕೈಕ ಫಾರ್ಮ್ ಬಳಂಜ ಫಾರ್ಮ್ ಅಂತ ಹೇಳಿಕೆ ಖುಷಿ ಪಡ್ತಾ ಇದ್ದೇನೆ. ಒಂದು ಉತ್ತಮ ರೀತಿಯಲ್ಲಿ ನಾವು ರೈತರಿಗೆ ಅಥವಾ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ, ಮುಂಬರುವ ವಿದ್ಯಾರ್ಥಿಗಳಿಗೆ, ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ನಮ್ಮ ತೋಟವನ್ನು ಇಟ್ಕೊಂಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಇದು ಒಂದು ಸದುಪಯೋಗ ಆಗಲಿ ಅಂತ ಹೇಳುವಂಥದ್ದು ಒಂದು ನಮ್ಮ ಆಶಯ. ಇನ್ನು ಅಧ್ಯಯನ ಅಂತ ಹೇಳುವಾಗ ನಾನು ಆಗಲೇ ಹೇಳಿದ್ದೇನೆ, ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿ ವಾರಕ್ಕೂ ಕೂಡ ಒಂದೊಂದು ಶಾಲೆಯ ವಿದ್ಯಾರ್ಥಿಗಳು, ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡ ಕಾಲೇಜ್ ಮಟ್ಟದ ವಿದ್ಯಾರ್ಥಿಗಳು ಕೂಡ ಬಂದಿರ್ತಾರೆ. ನಮ್ಮದೇ ಆದಂಥ ನಮ್ಮ ಬೆಳ್ತಂಗಡಿ ತಾಲೂಕಿನ ಗುರುವಾಯಿನಕೆರೆಯ ಸಮೀಪ, ಗುರುವಾಯಿನಕೆರೆಯಲ್ಲಿರುವಂತಹ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. 2 ಬ್ಯಾಚ್ ಆಗಿ ಬಂದಿದ್ದಾರೆ. ವಿದ್ಯಾರ್ಥಿನಿಯರು ಎಲ್ಲರೂ ಬಂದಿದ್ದಾರೆ. ಸಾಕಷ್ಟು ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ನಾನು 2 ಮಾತನ್ನು ನಮಸ್ಕಾರ. ನನ್ನ ಹೆಸರು ಜೀವಿತ್ ಅಂತ. ಎಕ್ಸೆಲ್ ವಿದ್ಯಾರ್ಥಿಯಾಗಿ ನಾನು ಇಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಯಾಗಿ ಇಲ್ಲಿ ಬಂದಿರುವೆ.
ಇಲ್ಲಿ ಅನಿಲ್ ಭಟ್ ಬಲಂಜ ಅನ್ನೋ ಒಬ್ಬರು ವ್ಯಕ್ತಿಯ ಒಂದು ಫಾರ್ಮಿಗೆ ಕರ್ಕೊಬಂದಿದ್ದಾರೆ BSc ಅಗ್ರಿಕಲ್ಚರಿಂದ. ನಮಗೆ ಇಲ್ಲಿ ಸುಮಾರು ಥರ ತೋಟದಲ್ಲಿ ಗಿಡಗಳು, ಬೇರೆ ದೇಶದ್ದು ಈ ಬಾಳೆಹಣ್ಣಿಂದು ವಿಧ ತಳಿಗಳು ಅವನ್ನೆಲ್ಲ ತೋರಿಸಿದ್ದಾರೆ. ಭಾಳ ಖುಷಿಯಾಯಿತು. ಮತ್ತು ಇವರು ಹೇಳಿದ ಪ್ರಕಾರ ವ್ಯವಸಾಯದಿಂದ ಲಾಭವೂ ಉಂಟು, ಲಾಸ್ ಉಂಟು. ಅಂದರೆ ನಾವು ಅದನ್ನು ತಗೊಳ್ಳೋ ರೀತಿ, ಈಗ ಎಲ್ಲೂ ಇಲ್ಲದ ತಳಿನ ನಾವು ಇಲ್ಲಿ ಬೆಳೆಸಿದರೆ ಅದಕ್ಕೆ ಜಾಸ್ತಿ ವ್ಯಾಪಾರ ಆಗುತ್ತೆ ಮತ್ತು ಬೇಡಿಕೆ ಜಾಸ್ತಿ. ಈಗ ಎಲ್ಲ ಬೆಳೆಯನ್ನೇ ನಾವು ಬೆಳೆದ್ರೆ ಬೇಡಿಕೆ ಕಮ್ಮಿಯಾಗಿರುತ್ತೆ ಅಂತ ಒಂದು ಹೇಳಿದ್ದಾರೆ. ಇಲ್ಲಿ ಬಂದು ಭಾಳ ಖುಷಿಯಾಯಿತು. ಶಶಿ ಸರ್ ಅವರೆಲ್ಲ ಇದ್ದರು ಇಲ್ಲಿ, ಮತ್ತು ನಮಗೆಲ್ಲ ಒಳ್ಳೆ ಚೆನ್ನಾಗಿ ಟ್ರೀಟ್ ಕೊಡಿಸಿದ್ರು ಇಲ್ಲಿ. ನಾನು ತನ್ಮಯ್ KS ಅಂತ XLPU ಕಾಲೇಜಿನ ವಿದ್ಯಾರ್ಥಿನಿ. ಇವತ್ತು ನಾವು ಬೆಳ್ತಂಗಡಿಯಲ್ಲಿರೋ ಅನಿಲ್ ಸರ್ ಅವರ ಫ್ರೂಟ್ ಫಾರ್ಮಿಗೆ ಬಂದಿದ್ದೀವಿ. BSc ಅಗ್ರಿಕಲ್ಚರ್ ಫಾರ್ಮ್ ಟ್ರೈನಿಂಗಿಂದ ಬಂದಿರೋದು. ಇಲ್ಲಿ ತುಂಬ ಥರದ ಫ್ರೂಟ್ಸ್ ಇದೆ. 1500 ಅಷ್ಟು ಥರದ ಫ್ರೂಟ್ಸ್ ಇದೆ, ವೆರೈಟೀಸ್. ಇಲ್ಲಿ ಬರೀ ಇಂಡಿಯಾದಲ್ಲದೆ ಬೇರೆ ಕಂಟ್ರೀಸ್ ಕಡೆಯಿಂದನೂ ಫ್ರೂಟ್ಸ್ ತರಿಸಿದ್ದಾರೆ. ಮತ್ತು ಇಲ್ಲಿ ಪ್ಲ್ಯಾಂಟಿಂಗ್ ಕೂಡ ನಡೆಯುತ್ತೆ. ಇಲ್ಲಿ ತುಂಬ ವಿಸಿಟಿಂಗ್ಸ್ ಕೂಡ ಆಗುತ್ತೆ. ಇದರಲ್ಲಿ ನಾವು ಬಂದಿದ್ದೀವಿ ಇವತ್ತು. ಇದರಲ್ಲಿ ತುಂಬ ಹಣ್ಣು ತುಂಬ ಟೇಸ್ಟ್ ಮಾಡಿದ್ದೀವಿ, ತುಂಬ ನೋಡಿದ್ದೀವಿ, ತುಂಬ ಕಲ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ಎಕ್ಸೆಲ್ ಕಾಲೇಜ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮಥ್ ಹೆಗಡೆ ಅಂತ. ನಾನು XLPU ಕಾಲೇಜ್ ಗುರುವಾಯನಕೆರೆಯಲ್ಲಿ ಪ್ರಥಮ PUC ವಿಜ್ಞಾನದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸಸ್ಸನ್ನು ಜಾಯ್ನ್ ಆಗಿದ್ದೆ. ಅದರಲ್ಲಿ ನಮ್ಮ ಸರ್ ರಾಜು ಸರ್ ಅವರು ಇಷ್ಟು ದಿನ ಏನದು ಥಿಯರಿ ಕ್ಲಾಸಸ್ಗಳನ್ನು ಮಾಡ್ತಿದ್ರು. ಕ್ಲಾಸಸ್ಗಳಲ್ಲಿ ಎಲ್ಲ ವಿಧಗಳನ್ನು ತೋರಿಸೋದು, ಪ್ರೊಜೆಕ್ಟ್ರಲ್ಲಿ ಎಲ್ಲ ವಿಧಗಳನ್ನು ತೋರಿಸ್ತಾಯಿದ್ರು. ಎಲ್ಲ ಕ್ಲಾಸಸ್ಗಳು ಚೆನ್ನಾಗಿ ನಡೀತಾ ಇತ್ತು. ಈಗ ಸದ್ಯದಲ್ಲಿ ಒಂದು ಹೊಸ ನಿರ್ಣಯ ತಗೊಂಡ್ರು. ಅದೇನೆಂದರೆ ನಮಗೆ ಹೊರಗಡೆ ಫಾರ್ಮ್ ವಿಸಿಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ಇವತ್ತು ನಮಗೆ ಗುರುವಾಯನಕೆರೆ ಸಮೀಪದಲ್ಲಿರುವ ಬಳಂಜ ಫಾರ್ಮ್ಸ್ ಆ್ಯಂಡ್ ನರ್ಸರಿ ಇದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಏನಂದರೆ ಅತ್ಯುತ್ತಮವಾದ ಫಾರ್ಮ್ ಇದು. ನಮ್ಮನ್ನ ಈಗೆಲ್ಲರಿಗೂ ಪ್ರಥಮ PU ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಕರ್ಕೊಂಬಂದಿದ್ರು. ಈಗ ಅದೇ ನಮಗೆ ಫಾರ್ಮ್ ವಿಸಿಟ್ ಆಗಿದೆ. ಈಗ ನಾವೀಗ ಎಲ್ಲ ಕಡೆ ನೋಡ್ಕೊಂಬಂದಾಗ ನಮಗೆ ಏನು ಅರ್ಥ ಆಯಿತು ಅಂದರೆ, ರೈತನ ಕೇವಲ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ ಆದರೆ ಅಷ್ಟೇ ಲಾಭ, ಡಾಕ್ಟರ್ ಆದರೆ ಅಷ್ಟೇ ಲಾಭ ಅಂತ ಅಂದ್ಕೊಂಡಿರ್ತಾರೆ. ಅದನ್ನು ವಿರೋಧವಾಗಿ ನಮ್ಮ ಅನಿಲ್ ಬಳಂಜ ಅವರು ತೋರಿಸ್ಕೊಟ್ಟಿದ್ದಾರೆ. ಏನಂದರೆ, ನಾನು ರೈತಾಗಿ ನಿಮ್ಮೆಲ್ಲರಿಗಿಂತ ಹೆಚ್ಚಿಗೆ ದುಡಿದು ತೋರಿಸ್ತೀನಿ ಅಂತ ಒಂದು ಚಾಲೆಂಜಿಂದ ಅವರು ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಅದು ಹೇಗೆ ಅಂದರೆ, ಅವರು ದೇಶ ವಿದೇಶದಲ್ಲಿ ಇಲ್ಲದೇ ಇರೋ, ನಮ್ಮ ದೇಶದಲ್ಲಿ ಇಲ್ಲದೇ ಇರೋ, ನಮ್ಮ ಹಳ್ಳಿಗಳಲ್ಲಿ ಇಲ್ಲದೇ ಇರೋ ಹಲವಾರು ಜಾತಿಗಳ ಹಣ್ಣಾಗಿರ್ಬೋದು, ಕೆಲವೊಂದು ತರಕಾರಿಗಳಾಗಿರ್ಬೋದು, ವಿದೇಶಗಳಿಂದ ತಂದು ಅದನ್ನು ನಮ್ಮ ದೇಶದಲ್ಲಿ ಈ ಜಾಗದಲ್ಲಿ ಅತ್ಯುತ್ತಮವಾಗಿ ಬೆಳೆಸಿ ಅದರಿಂದ ಯಶಸ್ಸನ್ನು ಕಳಿಸಿಕೊಂಡು ಅದರಿಂದ ಅತ್ಯುತ್ತಮವಾದ ಆದಾಯವನ್ನು ಕಳಿಸ್ಕೊಂಡಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಅಷ್ಟು ಆದಾಯಕ್ಕೆ ಸೀಮಿತಗೊಳಿಸೋಕ್ಕಾಗದೆ ಅದನ್ನು ಅವರು ಇಲ್ಲಿಯ ಸುತ್ತಮುತ್ತಲಿನ ಕಾಲೇಜು, ಶಾಲೆ ವಿದ್ಯಾರ್ಥಿಗಳಿಗೆ ಅದನ್ನು ಪರಿಚಯಿಸಿಕೊಡುತ್ತಾ ಒಂದು ಒಳ್ಳೆಯ ಕೆಲಸನ ಮಾಡುತ್ತಿದ್ದಾರೆ. ನಮಗೆ ಅತ್ಯುತ್ತಮವಾಗಿ ಇಲ್ಲಿನ ಹಲವಾರು ಗೊತ್ತಿಲ್ಲದೇ ಇರುವಂತಹ ಹಲವಾರು ಜಾತಿಯ ಹಣ್ಣು, ಹಂಪಲು ಇತ್ಯಾದಿಗಳನ್ನು, ಔಷಧೀಯ ಜಾತಿ ಸಸ್ಯಗಳು, ಹಲವಾರು ವಿಧಗಳನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಕ್ಕೆ ಅನಿಲ್ ಬಳಂಜ ಅವರಿಗೆ ನಾನು ಧನ್ಯವಾದ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಕೃತಿಕಾ ಅಂತ, XLPU ಕಾಲೇಜ್ ದ್ವಿತೀಯ PUC ವಿದ್ಯಾರ್ಥಿನಿ. ನಾವಿವತ್ತು ಅಗ್ರಿಕಲ್ಚರ್ ಕ್ಲಾಸ್ ವತಿಯಿಂದ ಅನಿಲ್ ಸರ್ ಅವರ ಫಾರ್ಮ್ ವಿಸಿಟಿಗೆ ಹೋಗಿದ್ವಿ. ಇಲ್ಲಿ ಸಾಕಷ್ಟು ಫ್ರೂಟ್ಸ್ಗಳಿದ್ವು. ಇಂಡಿಯಾ ಅಲ್ಲದೆ ಬ್ರೆಜಿಲ್, ಥೈಲ್ಯಾಂಡ್ ತುಂಬ ದೇಶಗಳಿಂದ ಫ್ರೂಟ್ಸ್ಗಳನ್ನೆಲ್ಲ ತಂದು ಇಲ್ಲಿ ಪ್ಲಾಂಟೇಷನ್ ಮಾಡಿದರು. ಅದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಮೈಂಡ್ ರಿಲ್ಯಾಕ್ಸ್ ಆಯಿತು. ಥ್ಯಾಂಕ್ ಯು ಫಾರ್ ಎಕ್ಸಲೆಂಟ್ ರಾಜು ಸರ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಅಂಜನಾರ್ಗೌಡ. ನಾನು ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಹಾಗೂ ಅಗ್ರಿಕಲ್ಚರ್ ಕ್ಲಾಸ್ ಇತ್ತು. ನಮಗೆ ರಾಜು ಸರ್ ತಗೊತಾರೆ. ಅವರು ಇಷ್ಟು ದಿನ ಥಿಯರಿ ಕ್ಲಾಸಸ್ಸು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಥಿಯರಿ ಕ್ಲಾಸಸ್ಸಲ್ಲಿ ಮತ್ತು ತೋರಿಸ್ತಿದ್ರು ಹೇಗೆ ವಿಧ ಅಂತರ ಬೀಜಗಳು ಇರುತ್ತೆ ಅಂತ. ಮತ್ತು ಒಂದಿನ ಇವತ್ತು ನಿರ್ಣಯ ತಗೊಂಡಿದ್ರು, ಇವತ್ತು ಬೇರೆ ಫಾರ್ಮ್ ಕರ್ಕೊಂಡು ಹೋಗ್ತೀವಂತ. ಇವತ್ತು ಇಲ್ಲಿ ಬಾಲಾಜಿ ಫಾರ್ಮ್ಸ್ಗೆ ಕರ್ಕೊಂಬಂದಿದ್ದಾರೆ. ಇಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ವಿದೇಶದಿಂದ ಎಕ್ಸ್ಪೋರ್ಟ್ ಮಾಡಿರೋ ಗಿಡಗಳು ಜಾಸ್ತಿ. ಹಾಗೂ ಹೇಗೆ ರೈತರು ತಮ್ಮ ಎಕ್ಸ್ಪೋರ್ಟ್ಸ್ನ ಮತ್ತು ಇಂಪೋರ್ಟ್ಸ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೂ ಹೇಗೆ ನಾವು ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನಾನು ಪವಿತ್ರ ಅಂತ, XLPU ಕಾಲೇಜ್ ದ್ವಿತೀಯ PUCಯಲ್ಲಿ ಓದ್ತಾ ಇದ್ದೇನೆ. ನಮ್ಮ ಕಾಲೇಜಲ್ಲಿ ಸೈನ್ಸ್, ಕಾಮರ್ಸ್ ಅಷ್ಟೇ ಅಲ್ಲದೆ ಹಲವಾರು ಥರದ ಕೋರ್ಸ್ಗಳಾದ BSc ಅಗ್ರಿ ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು
ಪ್ರಥಮ PUCಯಿಂದನೇ ಜಾಯ್ನ್ ಆಗಿದ್ದೆ. ಅದರಿಂದ ನನಗೆ ಸ್ವಲ್ಪ ಟ್ರೈನಿಂಗ್ ಸಿಕ್ಕಿತ್ತು. ಮತ್ತು ಥಿಯರಿ ಕ್ಲಾಸಸ್, ಅಗ್ರಿಕಲ್ಚರ್ ಬಗ್ಗೆ ಥಿಯರಿ ಕ್ಲಾಸಸ್ ಆಗಿರ್ಬೋದು ಮತ್ತು ಪ್ರಾಕ್ಟಿಕಲ್ಸ್ ಆಗಿರ್ಬೋದು ಎಲ್ಲ ಮಾಡ್ತಾಯಿದ್ದಾರೆ. ಅಷ್ಟೇ ಸಾಕಾಗಲ್ಲ, ಬರೀ ಥಿಯರಿ ಕ್ಲಾಸಸ್ಸಲ್ಲಿ ಅಷ್ಟೇ ಸಾಕಾಗಲ್ಲದೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಬೇರೆ ಬೇರೆ ತರಹ ಈ ಥರ ಪ್ರಾಕ್ಟಿಕಲ್ಸ್ ಫೀಲ್ಡ್ ವಿಸಿಟಿಗೆಲ್ಲ ಕರ್ಕೊಬರ್ತಾ ಇದ್ದಾರೆ. ಅದರಿಂದ ನಮಗೆ ಇನ್ನಷ್ಟು ನಾಲೆಜ್ ಸಿಗ್ತಾ ಇರುತ್ತೆ. ಕೆಲವೊಂದು ಸೀಡ್ಸ್ ಆಗಲಿ ಆ್ಯಂಡ್ ಫ್ರೂಟ್ಸ್, ವೆಜಿಟೇಬಲ್ಸ್, ಬೇರೆ ಬೇರೆ ಬ್ರೀಡ್ಸ್ ವೆರೈಟೀಸ್ನ ನೋಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಅಗ್ರಿಕಲ್ಚರ್ ಸರ್ ಆದ ರಾಜು ಸರ್ ಅವರು ಅನಿಲ್ ಸರ್ ಆರ್ಚರ್ಡ್ಸ್ಗೆ ಕರ್ಕೊಂಬಂದಿದ್ದಾರೆ. ಅದರಲ್ಲಿ ನಾವು ಬೇರೆ ಬೇರೆ ತರಹದ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಮತ್ತು ಬೇರೆ ಬೇರೆ ಫ್ರೂಟ್ಸ್, ಫ್ಲಾಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಅನಿಲ್ ಸರ್ ಅವರು ಕೂಡ ಇದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟರು. ಅದರಲ್ಲಿ ಅವ್ರು ಹೇಳಿರೋ ಪ್ರಕಾರ ತುಂಬ ಫ್ರೂಟ್ಸ್ ಇದ್ದಾವೆ, ಬೇರೆ ಬೇರೆ ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಬೇರೆ ಬೇರೆ ಕಂಟ್ರೀಸಿಂದ ತೊಗೊಂಬಂದು ಇಲ್ಲಿ ಬೆಳೆದು ಮತ್ತು ಇಲ್ಲಿಂದ ಇಂಪೋರ್ಟ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ತುಂಬ ನಾಲೆಜ್ ಸಿಗ್ತಾಯಿದೆ ನಮಗೆ. ಆ್ಯಂಡ್ ಒಂದು ಫ್ರೂಟ್ಸ್ ಆದ ಕೆಲವೊಂದು ಫ್ರೂಟ್ಸ್ ಅನ್ನೋ ಟೇಸ್ಟ್ ಕೂಡ ಮಾಡಿದ್ದೀವಿ. ಅದ್ರ ಹೆಂಗಿದೆ ಅಂತ ನೋಡಿದ್ದೀವಿ. ಮತ್ತು BSc ಪ್ರಾಕ್ಟಿಕಲ್ಸ್ ನೆಕ್ಸ್ಟು ನಮ್ಮ ಕೋರ್ಸಿಗಾಗಿರ್ಬೋದು ಅದಕ್ಕಾಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಮಗೆ ಕೊಟ್ಟಂತಹ XLPU ಕಾಲೇಜ್ ಪ್ರಿನ್ಸಿಪಲ್ ಆದ ನವೀನ್ ಸರ್ ಮತ್ತು ಸುಮನ್ ಸರ್ ಹಾಗೂ ಸಹನಾ ಮ್ಯಾಮ್ ಅವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೇತನ್ ರಾಮ್ ಹೆಗಡೆ ಅಂತ. ನಾನು ಸೆಕೆಂಡ್ ಇಯರ್ನ XLPU ಕಾಲೇಜ್ನಲ್ಲಿ ಓದ್ತಿದ್ದೀನಿ. ಇವತ್ತು ನಮಗೆ ಕರ್ಕೊಂಬಂದಿರೋದು BSc ಅಗ್ರಿಕಲ್ಚರಿಂದ ಒಂದು ಬಳಂಜೆ ಫಾರ್ಮ್ಸ್ ಆ್ಯಂಡ್ ನರ್ಸರೀಸ್ ಅಂತ. ಇಲ್ಲಿ ನಮಗೆ ವಿಧ ಆದಂತಹ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ತೋರಿಸಿದ್ದಾರೆ. ಈ ಫಾರ್ಮ್ನ ಏನು ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದ್ರೆ, ವಿದೇಶದಿಂದ ಎಲ್ಲ ತಂದಿರೋವಂಥ ಇದು ಫ್ರೂಟ್ಸ್ನೆಲ್ಲ ಇಲ್ಲಿ ಬೆಳೆದಿದ್ದಾರೆ. ವಿದೇಶದಲ್ಲಿ ಬೇರೆ ಕ್ಲೈಮೇಟ್ ಇರುತ್ತೆ. ಆಮೇಲೆ ಭೂಮಿದು ಇದು ಆ ಥರ ಬೆಳೆಯೋವಂಥ ಒಂದು ಸಾಯಿಲ್ ಇರೋಲ್ಲ. ಆದರೆ ಅಲ್ಲಿ ಬೆಳೆಯುವಂಥ ಫ್ರೂಟ್ಸ್ನ ಇಲ್ಲಿ ತಂದುಬಿಟ್ಟು ಬೆಳೆದಿದ್ದಾರೆ. ಅದನ್ನು ಯಾವ ಥರ ಇವರು ಸಕ್ಸಸ್ ಮಾಡಿದ್ರು ಅಂತ ಗೊತ್ತಾದರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇಂಡಿಯಾದಲ್ಲೂ ಆ ಥರದ ವ್ಯಕ್ತಿಗಳಿದ್ದಾರೆ ಬೇರೆ ಕಡೆಯಿಂದ ತಂದು ಅವರು ಈ ಭಾರತ ದೇಶದಲ್ಲಿ ಯಾವುದ್ಯಾವುದೋ ವಿದೇಶದಲ್ಲಿ ಬೆಳೆಯುವಂಥ ಫ್ರೂಟ್ಸ್ನ ಇಲ್ಲಿ ಬೆಳಿಬೋದು ಅಂತ. ಅದು ಅವರ ಸಾಧನೆ ಮಾಡಿರೋವಂಥದ್ದು ನಮಗೆ ಕಂಡುಬರ್ತದೆ. ಇಲ್ಲಿ ನಮಗೆ ರಾಜು ಸರ್ ಇದ್ದಾರಲ್ಲ, ನಮಗೆ BSc ಅಗ್ರಿಕಲ್ಚರ್ನ ಟೀಚರ್ ಬಂದಿದ್ದಾರೆ. ಅವರು ಇಲ್ಲಿ ಕರ್ಕೊಂಬಂದಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಯಾವುದಕ್ಕೆ ಅಂದರೆ ವಿದೇಶದಿಂದ ಎಲ್ಲ ಬೆಳೆದಿರೋವಂಥದ್ದು ನಾವು ಫ್ರೂಟ್ಸ್ನ ಅಲ್ಲಿಗೆ ಹೋಗಿ ನೋಡಬೇಕಾಗಿತ್ತು. ಇಲ್ಲಾಂದರೆ ಮಾರ್ಕೆಟಿಗೆ ಬರೋದು ಫ್ರೂಟ್ಸ್ ಮಾತ್ರ ನೋಡೋಕ್ಕಾಗ್ತಿತ್ತು. ಇಲ್ಲಾಂದರೆ ಫ್ರೂಟ್ಸ್ ಸಮೇತ ಮರಗಳನ್ನೂ ನೋಡಿದ್ದೀವಿ ಇವತ್ತು. ಅದೇ ಒಂದು ಸ್ಪೆಷಾಲಿಟಿ ಈ ಫಾರ್ಮಿಂದು. ಯಾರೇ ಒಂದು ವಿಸಿಟ್ ಮಾಡೋದೇ ಆದರೂ ಇಲ್ಲಿಗೆ ವಿಸಿಟ್ ಮಾಡಲಿ, ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ನಮಗೊಂದು ಮೈಂಡ್ಗೆ ಗೊತ್ತಾಗುತ್ತೆ ವಿದೇಶದಿಂದ ಯಾವ್ಯಾವ ಥರ ಫ್ರೂಟ್ಸ್ ಎಲ್ಲ ಬೆಳೀತಾರೆ ಅಂತ ಹೇಳ್ಬಿಟ್ಟು. ಇದರಿಂದ ನನಗೆ ಇಷ್ಟ ಆಯಿತು. ಇದೊಂದು ಫಾರ್ಮ್ ಇವತ್ತಿಗೆ ಕರ್ಕೊಂಬಂದಿದ್ದಕ್ಕೆ ಒಂಥರ ಖುಷಿ ಆದಂಗೆ ಆಯಿತು. ನಾವು ಸೆಕೆಂಡ್ ಇಯರ್ ಇನ್ನೇನು ಇಯರ್ಸ್ ಎಂಡಿಂಗಲ್ಲಿದ್ದೀವಿ, ಅದಕ್ಕೋಸ್ಕರ ಒಂದು ಖುಷಿ ಆಯಿತು. ಆಮೇಲೆ BSc ಅಗ್ರಿಕಲ್ಚರ್ ಕ್ಲಾಸಿಗೆ ಯಾವುದೇ ಒಂದು ಟೆಸ್ಟ್ ಇರುತ್ತಲ್ಲ, ಅದಕ್ಕೆ ಒಂದು ಹೆಲ್ಪ್ ಆದಂಗೂ ಆಯಿತು. ಯಾವುದೋ ಒಂದು ಹಣ್ಣಿದೆ ಅಂತ ಹೇಳಿದ್ರೆ ಒಂದು ಗೊಂದಲಗೊಳ್ಳೋಲ್ಲ. ಈಗ ಯಾವುದೋ ನಾವು ನೋಡಿದ್ದೀವಿ ಅಂದರೆ ನೋಡ್ದಲ್ಲೇ ಇದ್ದಿದ್ದಾದರೆ ವೇಸ್ಟ್ ಆಗ್ಬಿಡುತ್ತೆ. ಈಗ ನಾವು ನೋಡಿದ್ದೀವಿ ಅಂತ ಒಂದು ಗೊತ್ತಾದರೆ ಸಾಕು, ಹೆಸರು ಗೊತ್ತಾಗಲಿಲ್ಲ ಅಂದರೆ ಪರವಾಗಿಲ್ಲ, ಗೊತ್ತಾಯ್ತಲ್ಲ ಅಷ್ಟು ಸಾಕು. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಮನೋಜ್ AT ಅಂತ XLPU ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ, ಫಸ್ಟ್ ಇಯರ್. ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸ್ ತೊಗೊಂಡಿದ್ವಿ. ರಾಜು ಸರ್ ಅವರು ನಮಗೆ ಥಿಯರಿ ಮತ್ತು ಸೀಡ್ಸ್ ಎಲ್ಲ ತೋರಿಸಿ ಪ್ರಾಕ್ಟಿಕಲ್ ಟೆಸ್ಟ್ ಮಾಡ್ತಾಯಿದ್ರು. ಇವತ್ತು ಬಳಂಜ ಫಾರ್ಮ್ ಅಂತ ಒಂದು ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ ಫಾರ್ಮಿಗೆ. ಅಲ್ಲಿ ಏನಂದರೆ ಬೇರೆ ವಿದೇಶ ಮತ್ತು ಎಕ್ಸ್ಪೋರ್ಟ್ ಮಾಡಿರೋ ಫ್ರೂಟ್ಸ್ನೆಲ್ಲ ತೋರಿಸಿದ್ದಾರೆ. ನಮಗೆ ತುಂಬ ಹೆಲ್ಪ್ ಆಯ್ತು ಇದರಿಂದ. ಮುಂದೆ ನಾವು ಬರೀ ಇಂಜಿನಿಯರ್, ಡಾಕ್ಟ್ರು ಆಗಿ ದುಡ್ಡು ಗಳಿಸ್ಬೋದು, ಇಲ್ಲಾಂದರೆ ಅದೊಂದು ಇದು ಅಂತ ಅಂದ್ಕೊಳ್ತೀವಿ ನಾವು. ಆದರೆ ಅಗ್ರಿಕಲ್ಚರಿಂದನೂ ನಾವು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ಇಲ್ಲ ಅಂದರೆ ಒಂದು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇವರು. ಇವ್ರಿಗೂ ಅನಿಲ್ ಭಟ್ ಬಳಂಜ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ನಾವು ಬೇರೆ ದೇಶದಿಂದನೂ ತಂದು ಈ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಬೆಳೆಸ್ಬೋದು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದ. ನಮಸ್ಕಾರ. XLPU ಕಾಲೇಜ್ ವತಿಯಿಂದ ನಾವು ಇವತ್ತು ಅನಿಲ್ ಸರ್ ಫಾರ್ಮಿಗೆ ಏನು ಮಾಡಿದ್ದೇವೆ ಅಂತಂದ್ರೆ PUC ಸೈನ್ಸ್ ವಿದ್ಯಾರ್ಥಿಗಳ ಜೊತೆಗೆ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ವತಿಯಿಂದ ಒಂದು ವಿಸಿಟನ್ನು ಹಾಕ್ಕೊಂಡಿದ್ವಿ. ಇಲ್ಲಿ ಅನಿಲ್ ಸರ್ ಸುಮಾರು ಒಂದು 20-25 ವರ್ಷದಿಂದ ಸಾಕಷ್ಟು
ಹಣ್ಣಿನ ಗಿಡಗಳನ್ನು, ಸಾಕಷ್ಟು ವಿವಿಧ ಜಾತಿಯ ಗಿಡಗಳನ್ನು ಇಲ್ಲಿ ಬೆಳೆದವರು ಇಲ್ಲಿ ಎಲ್ಲ ಜನರಿಗೆ ಒಂದು ಕೊಡ್ತಕ್ಕಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ನಮ್ಮ ಎಕ್ಸೆಲ್ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸಾಕಷ್ಟು ಒಂದು ಅನುಭವವನ್ನು ನಮ್ಮ ಜೊತೆ ಅವರು ಹಂಚ್ಕೊಂಡಿದ್ದಕ್ಕಾಗಿ ಎಕ್ಸೆಲ್ PU ಕಾಲೇಜ್ ವತಿಯಿಂದ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್.